विशेषतोऽपि वन्द्यं सदा प्रियतमं मम सन्नमामि। ಹೌದಾಯ್ತೀಗ ಮೊದಲನೇ ಪಾದ ಮುಗೀತಲ್ಲ, ಎರಡನೇ ಪಾದದಲ್ಲಿ ಯಾವುದಾಗಿತ್ತು? ಇದೆಲ್ಲ ಆಯಿತು. ಅಂತರ್ಯಾಮ್ಯಧಿಕರಣ ಆಯಿತು. ಆದಮೇಲೆ ಅದೃಶ್ಯತ್ವಾಧಿಕರಣ, ಅದು ಮುಗಿತು. ತೃತೀಯ ಪಾದ, ಅದರಲ್ಲಿ ಯಚ್ಚ ನಚ ಅನ್ಯತ್ರ ಪ್ರಸಿದ್ಧಾನಾಂ ಲಿಂಗನಾಮ್ನಾಂ ಪುನರ್ಹರಿಃ ವಿಶೇಷಾನ್ ಮುಖ್ಯತೋ ವೃತ್ತಿಂ ಸ್ವಸ್ಮಿನ್ನೇವಾತ್ರ ಭಕ್ತ್ಯಜಃ. ವಾಮನಾಧಿಕರಣ. ಸರಿ. ಲಿಂಗಂ ಸಾಧಾರಣಂ ಶಬ್ದೋ ಸ್ಥಾನಂ ಲಿಂಗಂ ಅನುಗ್ರಹಃ ಪುನಃ ಶಬ್ದಾಃ ಲಿಂಗಶಬ್ದೌ ವಿಚಾರ್ಯಾಃ ದ್ವಿಸ್ಥಿತಾ ಇಹ. ಬಾಹುಲ್ಯಂ ಲಿಂಗಶಬ್ದಾನಾಂ ಅನುಕ್ತಿಶ್ಚ ವಿರುದ್ಧತಾ ಅದೃಷ್ಟಿತ್ವಂ ಮುಂದೆ ಅದೃಷ್ಟಿರನ್ವಯಾಭಾವೋ ವಿಪರೀತ ಶ್ರುತಿ ಭ್ರಮಃ. ಇದಿಷ್ಟು ವಾಮನಾಧಿಕರಣದಲ್ಲಿ ಬಂದಿರೋ ಅಂಶ. ಏನು ಅಂದರೆ, ಒಬ್ಬ ವ್ಯಕ್ತಿ ಇದ್ದಾನೆ, ವಾಮನಿ ಭಾಮನಿ ಅಂತ, ಆತೆಲ್ಲ ಮಾಡ್ತಾನೆ ಅಂತ ಬಂದರೆ ಅದಲ್ಲ. ಅಲ್ಲಿರೋ ಪದಗಳೇ ಹೇಳ್ತಾ ಇದೆ. ವಾಮನ ವಾಮನ ಭಾಮನ ಒಂದೇ. ದ್ವಾದಶೋತ್ರ ಹಾಗೆ ಇಟ್ಟಿದ್ದಾರೆ, ಅದು ಸಂಬಂಧಪಟ್ಟಂತಾನೆ. ವಾಮನ ಶಬ್ದನೇ ಹೇಳ್ತಾ ಇದೆ. ಯಾರ ವಿಷಯ ಅಂಥೇಳಿ? ವಿಷ್ಣು ಸರ್ವೋತ್ತಮ ಅಂತೀರಿ, ಹರಿ ಸರ್ವೋತ್ತಮ ಅಂತಿದೆಯಲ್ಲ ಅಂತ ಕೇಳಿದ್ರೆ ಹಾಗೋ ಹಾಗೆ. ವಿಷ್ಣು ಸರ್ವೋತ್ತಮ ಅಂತೀರಿ, ಹರಿ ಸರ್ವೋತ್ತಮ ಅಂತಿದೆಯಲ್ಲ ಅಂದ್ರೆ ಏನು ಹೇಳ್ಬೇಕು ಅದಕ್ಕೆ? ವಿಷ್ಣುವೇ ಹರಿ. ಅದು ವಾಮನಿ ಶಬ್ದಗಳೇ ಆಗಿದೆ. ಮತ್ತು ಲಿಂಗ, ಆ ಸಾಮರ್ಥ್ಯ ಕೂಡ ಹಾಗೆ ಇದೆ. ಆದ್ದರಿಂದ ಯಾವುದರಲ್ಲಿ ಲಿಂಗಂ ಸಾಧಾರಣಂ ಶಬ್ದೌ ಸ್ಥಾನಂ ಲಿಂಗಂ ಅನುಗ್ರಹ. ಅದಕ್ಕೆ ಲಿಂಗಂ ಸಾಧಾರಣಂ ಶಬ್ದೌ, ಲಿಂಗ ಸಾಧಾರಣ ಕಾಮನ್ನು, ಶಬ್ದವು ಅಂದರೆ ವಾಮನ ಭಾಮನ, ವಾಮನಿ ಭಾಮನಿ ಶಬ್ದಗಳು. ಸ್ಥಾನಂ ಲಿಂಗಂ ಅನುಗ್ರಹ ಪುನಃ ಶಬ್ದ ಲಿಂಗ ಶಬ್ದೋ ವಿಚಾರ್ಯ ದ್ವಿಸ್ಥಿತ ಇಹ. ಇವೆಲ್ಲ ಹೀಗಿದೆ. ನೋಡೋದಕ್ಕೆ ವಿಚಾರಣೆಗೆ ಅವಕಾಶ ಇದೆ. ಆದರೆ ಎಲ್ಲವೂ ಕೂಡ ಯಾವುದಕ್ಕೆ? ಬಾಹುಲ್ಯಂ. ಲಿಂಗ ಮತ್ತು ಇವೆಲ್ಲ ಸಮಾನವಾಗಿದ್ದಾಗ ಬಾಹುಲ್ಯಕ್ಕೆ ಮಹತ್ವ ಬರುತ್ತೆ. ಎಲ್ಲರೂ ಒಳ್ಳೆ ಹಾಕ್ತಾರೆ, ಮೆಂಬರ್ಸೇ ಓಟ್ ಹಾಕ್ತಾರೆ. ನಾನ್ ಮೆಂಬರಿಗೆ ಬೆಲೆ ಇಲ್ಲ. ಎಷ್ಟು ಜನ ಹಾಕಿರೋ ಉಪಯೋಗ ಇಲ್ಲ. ಮೆಂಬರ್ ಆದವನು ಹಾಕಿದರೆ ಒಂದು ಬೆಲೆ ಇದೆ. ಹೆಚ್ಚು ಜನ ಹಾಕಿದರೆ ಮೆಜಾರಿಟಿ ಅಷ್ಟೆ. ಆದ್ದರಿಂದ ಬಾಹುಲ್ಯಂ ಅಂದರೆ ಅದು. ದ್ವೈಧೆ ಬಹೂನಾಂ ವಚನಂ ಅಂತ ನ್ಯಾಯ. ದ್ವೈಧೆ ಬಹೂನಾಂ ವಚನಂ. ದ್ವೈಧೆ ಅಂದ್ರೇನು? ಎರಡು ರೀತಿಯಾದ ವಿಚಾರಗಳು ಬಂದಾಗ ಹೆಚ್ಚನ ಯಾವುದನ್ನು ಹೇಳ್ತಾರೆ. ಇವತ್ತು ಎಲೆಕ್ಷನ್ ಕಾನ್ಸೆಪ್ಟ್ ಅದೇ ತಾನೆ. ಒಂದು ಓಟಲ್ಲಿ ಗೆದ್ದರು ಗೆದ್ದಾಗ ಲೆಕ್ಕ, ಭಾರಿ ಬರಬೇಕಾಗಿಲ್ಲ, ಒಂದೇ ಓಟ್ ಸಾಕು. ಅದಕ್ಕೆ ಆ ಎಲ್ಲವೂ ಕೂಡ ಯಾರ ಕಡೆಗಿದೆ? ಅದು ಎಲ್ಲ ಏನು ಗೊತ್ತಾ, ವಿಚಾರ ಹೇಗೆ ಮಾಡಬೇಕು ತೋರಿಸ್ತಾರೆ. ಯುಕ್ತಿ ಅವ್ರ ಕಡೆ ಒಂದಿದೆ ಅಂತ ತಿಳ್ಕೊಂಬೋಣ. ಆದರೆ ನಾವೇನು ಗಾಬರಿ ಆಗಬೇಕಾಗಿಲ್ಲ. ಯಾಕೆ? ನಮ್ಮ ಯುಕ್ತಿ ಎಷ್ಟಿದೆ ತೋರಿಸಿದ್ರೆ ಬೋಧೋಯ್ತು ಅಲ್ಲಿಗೆ ಅಷ್ಟೇ. ಬಾಹುಲಿ ಇವತ್ತು ಆಕ್ಷನ್ ಹಾಕ್ಬೇಕಾದ್ರೆ ಏನು ಮಾಡ್ತಾರೆ? ₹1 ಜಾಸ್ತಿ ಹೇಳಿದ್ರು ಕೊಡ್ತಾರೆ. ₹1 ಜಾಸ್ತಿ ಹೇಳಿದ್ರು ಕೂಡ ಅವ್ರು ₹1 ಇರಿಸ್ತಾರೆ. ಕೊನೆ ಬಡ್ಡಿ ಯಾಕೆ ರಿಸ್ಕ್ ಹೋಗ್ಬೇಕು ಅಂತೇಳಿ. ಆಯಿತಾ? ಆ ದೃಷ್ಟಿಯಲ್ಲಿ ಇವೆಲ್ಲ ಒಂದು ದೃಷ್ಟಿಯಿಂದ ಲೋಕನ್ಯಾಯ, ಮತ್ತೊಂದು ದೃಷ್ಟಿಯಿಂದ ಶಾಸ್ತ್ರನ್ಯಾಯ. ಲೋಕದಲ್ಲೂ ಅಪ್ಲೈ ಆಗಿಬಿಟ್ರೆ ಲೋಕನ್ಯಾಯ, ಶಾಸ್ತ್ರದಲ್ಲಿ ಮಾತ್ರ ಆದರೆ ಶಾಸ್ತ್ರನ್ಯಾಯ. ಇದು ಡಿಕ್ಷನರಿಯಲ್ಲಿ ಎರಡಿದೆ. ಕಾಮನ್ ಡಿಕ್ಷನರಿ ಬೇರೆ, ಟೆಕ್ಸ್ಟೈಲ್ ಡಿಕ್ಷನರಿ ಬೇರೆ. ಎರಡೂ ನಮಗೆ ಉಪಯೋಗ್ತಾನೆ. ಬಾಹುಲ್ಯಂ ಲಿಂಗಶಬ್ದಾನಾಂ ಅನುಕ್ತಿಶ್ಚ ವಿರುದ್ಧತಾ ಅದೃಷ್ಟಿರನ್ವಯಾಭಾವೋ ವಿಪರೀತ ಶ್ರುತಿ ಭ್ರಮಃ ಲಿಂಗಾವಕಾಶರಾಹಿತ್ಯ ಭ್ರಮತಾದೃಗ್ದ್ವಯಂ ತಥಾ ಬಹುತಾದೃಕ್ತ್ವಮುಕ್ತಸ್ಯ ವಿರೋಧೋ ಅರ್ಥಾತ್ ತಥಾಗತಿ ಸಮಸ್ತಮೇತದಿತ್ಯತ್ರ ಪೂರ್ವಪಕ್ಷೇಷು ಯುಕ್ತಯಃ. ಯುಕ್ತಿಗಳನ್ನೆಲ್ಲ ಸಮರಿ ಕೊಡ್ತಾರೆ. ಎಲ್ಲ ಹೊಸ ವಿಚಾರಗಳು. ಹೇಗೆ ಅಂದರೆ, ಪೂರ್ವಪಕ್ಷಿ ಯಾವ ಬೇಸಿಸ್ ಮೇಲೆ ಮಾತಾಡಿದ್ದಾನೆ ಎಂಬುದರೆಲ್ಲ ಒಂದೊಂದು ಅಧಿಕರಣಕ್ಕೂ ಅವನ ಯುಕ್ತಿ ಏನು, ಅದು ಪ್ರತ್ಯುಕ್ತಿ ಹೇಗಿದೆ. ಮೇನ್ ಇದೇನು ಜಿಸ್ಟ್ ಆಫ್ ದಿ ಹೋಲ್ ಆರ್ಗ್ಯುಮೆಂಟ್. ಪೂರ್ವಪಕ್ಷ ಒಟ್ಟೇನು ಹೇಳಿದ, ಸಿದ್ಧಾಂತಯುಕ್ತಿ ಏನಿದೆ, ಉಳಿದವರಿಗೆ ಅದೆಲ್ಲ ಗೌಣ ಆಗಿಬಿಡುತ್ತೆ. ಕೊನೆಗೆ ಉಳಿಯೋದೇನೋ ಎರಡೇ, ಅವಾಗ ತೀರ್ಮಾನ ಮಾಡಿ ಸುಲಭ ಆಗಿಬಿಡುತ್ತೆ. ಆ ದೃಷ್ಟಿಯಲ್ಲಿ ಇವೆಲ್ಲ ಅಲ್ಲಿ ಹೇಳಲಿಲ್ಲ, ಭಾಷೆದಲ್ಲಿ ಹೇಳಲಿಲ್ಲ, ಇಲ್ಲಿ ಹೇಳ್ತಾರೆ. ಸುಧಾದಲ್ಲಿ ಅರ್ಥ ಬರೆಯಲ್ಲ ಇವಕ್ಕೆ ಗೊತ್ತಾಯ್ತಾ? ನ್ಯಾಯದಲ್ಲಿ ಆಚಾರ್ಯ ಬರೀತಾರೆ, ಅದರಿಂದ ಬರೆದಕ್ಕೆ ಹೋಗಿಲ್ಲ. ರಾಯರು ಉಪಯೋಗ ಆಗಲಿ ಅಂಥೇಳಿ ಅರ್ಥ ಬರೆದು ಬಿಡ್ತಾರೆ. ಮತ್ತು ಬರೀಬೇಕಾದ್ರೆ ಅರ್ಥ ಬರೆದು ಬಿಡ್ತಾರೆ, ಅಲ್ಲಿ ತೊಗೊಂಡು ಬರೀತಾರೆ. ಬಟ್ ಆಚಾರ್ಯ ನ್ಯಾಯವಿವರಣೆ ಬರೆದಿರೋದ್ರಿಂದ ಉಕ್ತಾಯ ಯುಕ್ತಿಮಾಲಾಯ ಪ್ರೋಕ್ತಾಯ ಸ್ವಸ್ಯ ಆತ್ಮನ ಗೊತ್ತಾಯ್ತಾ? ಅದಕ್ಕೆ ವ್ಯಕ್ತಂ ಚಕ್ರೇ ವಿವರಣಂ, ಅದಕ್ಕೆ ನ್ಯಾಯ ವಿವರಣ ಅಂತ ಹೆಸರಾಗಿ.
ಮೊದಲು ಇದು ಹೇಳಿದೆ ಮಾತನ್ನು. ಸಮಸ್ತಮೇತದಿತ್ಯತ್ ಬಹುತಾದೃಕ್ತ ಮುಕ್ತಸ್ಯ ಪೂರ್ವಪಕ್ಷೇಷು ಯುಕ್ತಯ ತಾಯೇವ ಬಲವತ್ಯಸ್ತು ಗತ್ಯಂತರ ವಿವರ್ಜಿತಾ. ಅದೇ ಯುಕ್ತಿನ ತಿರುಗಿಸಕ್ಕೆ ಬರುತ್ತೆ. ಕೆಲವೊಂದು ಏನು ಮಾಡಿದೆ, ಈಗ ಏನು ಕೊಟ್ಟು ಅದನ್ನು ತಿರುಗಿಸ್ಬಿಟ್ರೆ ಅವ್ರಿಗೆ ಉಲ್ಟ ಹೊಡೆದು ಬಿಡೋದು. ಅಸ್ತ್ರ ಪ್ರತ್ಯಸ್ತ್ರ, ಅದನ್ನೇ ಪ್ರತ್ಯಸ್ತ್ರ ಮಾಡೋದು. ಅರ್ಥ ಆಯ್ತಾ? ಈಗ ಬೇರೆ ಉದಾಹರಣೆಗೆ ವೆರಿ ಸಿಂಪಲ್, ಯೋತಂ ಮಿಥ್ಯಾ ದೃಶ್ಯತ್ವ. ಕಣ್ಣಿಗೆ ಕಂಡಿದ್ದರಿಂದ ಸುಳ್ಳು ಅಂತ ಹೇಳಿದರು. ಅಲ್ಲ, ಕಣ್ಣಿಗೆ ಕಂಡಿದ್ದರಿಂದನೇ ಸತ್ಯ. ಅದೇ ದೃಶ್ಯತೆ ಏನಾಯ್ತು, ಈಗ ಅವ್ರ ಕಡೆ ಅವ್ರಿಗೆ ವಾಪಸ್ ಇಟ್ಬಿತ್ತು. ಅದಕ್ಕೆ ಏನಂತಾರೆ, ಅದಕ್ಕೆ ಇದೆಲ್ಲ ಯುಕ್ತಿಗಳನ್ನೇ ಸರಿಯಾಗಿ ಉಪಯೋಗಿಸಿದ್ರೆ ಅವರಿಗೆ ಬೀಳುತ್ತೆ, ಅವ್ರಿಗೆ ನಮಗಲ್ಲ. ಭೀಮಸೇನರ ಯುದ್ಧದಲ್ಲಿ ಕರ್ಣ ಶಕ್ತಿಯಾಯುಧ ಬಿಡ್ತಾನೆ ಒಂದ್ಸಲ, ಅದು ಕ್ಯಾಚ್ ಹಿಡಿದು ವಾಪಸ್ ಅವನ ಮೇಲೆ ಹಾಕಿಬಿಡ್ತಾನೆ. ಅವನ ಆಗ ಈ ಕರ್ಣನ ಉದ್ದೇಶ ಏನಿತ್ತು, ನಿರ್ಣಯದಲ್ಲಿ ಬಂದಿದೆ ಆಗಲಿಲ್ಲ. ಕರ್ಣನ ಉದ್ದೇಶ ಏನಿತ್ತು ಅಂದರೆ, ಇಷ್ಟೆಲ್ಲ ಮಾಡ್ತೀಯಲ್ಲ ಭೀಮಾನ, ಶಕ್ತಿಯಾಯುಧ ಬಿಟ್ಟಿದ್ದು ಏನಾಗ್ತೈತೆ ನಿಮ್ಗೆ ಗೊತ್ತಾ ಅಂತ ಅಭ್ಯಸ್ತಾನೆ. ತಕ್ಷಣ ತೆಗೆದು ಏನಾಗ್ತಿತ್ತು, ನಿಂದೆ ಹೋಗ್ತಿತ್ತು, ಗೊತ್ತಾಯ್ತಾ ಅದು ಉತ್ತರ. ನಿನ್ನ ಪ್ರಾಣ ಹೋಗ್ತಿತ್ತು, ಅವ್ನ ಪ್ರಾಣ ಏನು ಹೋಗ್ತಾ ಇರಲಿಲ್ಲ. ಇದಕ್ಕೆ ಅಸ್ತ್ರ ಪ್ರತ್ಯಸ್ತ್ರ. ಅಸ್ತ್ರವನ್ನೇ ಪ್ರತ್ಯಸ್ತ್ರ ಮಾಡೋದು ಬೇರೆ, ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಕೊಡೋದು ಬೇರೆ. ಉದಾಹರಣೆ ಬ್ರಹ್ಮೇಶ್ವರ ಅಸ್ತ್ರ ಬಿಟ್ಟರು, ಬ್ರಹ್ಮೇಶ್ವರ ಅಸ್ತ್ರ ಪ್ರತ್ಯಸ್ತ್ರ ಆಗೋಯ್ತು. ಆದರೆ ವಾರಣಾಸ್ತ್ರ ಬಿಟ್ಟರು, ಆಗ್ನೇಯಾಸ್ತ್ರ ಬಿಟ್ಟು ವಾರಣಾಸ್ತ್ರ ಬಿಟ್ಟ, ಆಗ್ನೇಯಾಸ್ತ್ರ ವಾರಣಾಸ್ತ್ರ ಬಿಟ್ಟು ಆರೋಯ್ತು. ಅರ್ಥ ಆಯ್ತಾ? ಈಗ ಅಸ್ತ್ರ ಪ್ರತ್ಯಸ್ತ್ರಗಳಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದೇ ಒಂದು ಅಸ್ತ್ರ ಪ್ರತ್ಯಸ್ತ್ರ ಮಾಡ್ಲಿಕ್ಕೂ ಬರುತ್ತೆ, ಗೊತ್ತಾಯ್ತಾ? ಅಥವಾ ಅದು ಅದಕ್ಕೆ ಪ್ರತಿಯಾಗಿ ಅಸ್ತ್ರ ಕೊಡ್ಲಿಕ್ಕೂ ಬರುತ್ತೆ. ಪ್ರತ್ಯಸ್ತ್ರ ಶಬ್ದಕ್ಕೆ ಅದನ್ನೇ ಪ್ರತ್ಯಸ್ತ್ರ ಮಾಡೋದು, ಬರೆಯೋದು. ಅದನ್ನು ದೃಷ್ಟಾಂತ ಕೊಡ್ತಾರೆ. ಅವನೇ ಅರಿಷ್ಟಾಸುರ ಏನು ಮಾಡ್ದ, ಕೃಷ್ಣನ ಮಾಡಬೇಕಾದ ಕೋಡ್ ತೊಗೊಂಡು ಈ ಬಂದ ಇಲ್ಲಕ್ಕೋಸ್ಕರ 2 ಕೋಡ್ ಕಿತ್ತು ಅವನೇ ಹೊಡೆದ. ಆ ಕೋಡ್ ತಂದರೆ ಅದನ್ನ ಅಸ್ತ್ರ ಹೊಡೆದ. ಸರ್ವ ಪ್ರಹರಣ ಆಯುಧ, ಏನು ತಗೋತೀರೋ ಅದೇ ನಿಮಗೆ ಆಯುಧ ಮಾಡ್ತೀನಿ, ಆಯಿತಾ? ದೇವ್ರ ವೈಭವ ಕೃಷ್ಣನಿಗೆ ಬರಿಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಸರ್ವ ಪ್ರಹರಣ ಆಯುಧ ಏನು ಬೇಕಾದ್ರೂ ಕೂಡ ಅದು ನಿಮಗೆ ಹೊಡೆಯುತ್ತೆ, ನನಗೇನಾಗೋದೇ ಇಲ್ಲ ಅಂತ ಹೇಳಿ. ಹಾಂ, ಏನು ಹುಲ್ಲು ಅದೇ ಹೇಳಿದ್ದಲ್ಲ, ಒಟ್ಟು ಏನೇ ಕೊಟ್ಟರು ನೀವು ಅದು ಹುಲ್ಲು ಯಾರು ತಂದು ಕೊಟ್ಟಿಲ್ಲಲ್ಲೇ, ಅದು ವಿಷಾಡ ಅದೇ ಕೊಡ್ಕೊ ಹೊಡಿಯಪ್ಪ ಅಂತ ಕೊಟ್ಟಾಗಾಯ್ತು, ತೊಗೊಂಡು ಹೊಡಿ ಅಂತ ಕೊಟ್ಟಾಗಾಯ್ತು. ಹಾಗಾಗ್ಬಾರ್ದು. ಪ್ರತಿಬಂಧಿ ಬೇರೆ, ಪ್ರತ್ಯಸ್ತ್ರ ಅಲ್ಲ, ಅದು ಪ್ರತಿಬಂಧಿ. ಉದಾಹರಣೆಗೆ ವಿವತಂ ಮಿಥ್ಯಾ ದೃಶ್ಯತ್ವ, ವಿವತಂ ಸತ್ಯಂ ದೃಶ್ಯತ್ವ, ಇದು ಪ್ರತಿಬಂಧಿ ಅಲ್ಲ. ಇದು ಪ್ರೂವ್ಡ್ ಕೇಸ್ ಇದು, ಮತ್ತು ಅದು ಪ್ರತ್ಯಸ್ತ್ರ ಆಗೋಯ್ತು. ಹಾಗಲ್ಲ, ಇಬ್ಬರಿಗೂ ಒಂದೇ ರೀತಿ ಹೇಳಕ್ಕೆ ಬರುತ್ತೆ ಅಂತೇಳಿ ಅದು ಪ್ರತಿಬಂಧಿ. ಅರ್ಥ ಆಯ್ತಾ? ಈಗ ಪ್ರತಿಬಂಧಿ ಅಂತ ಹೇಳಿದರೆ ನಿಮ್ಮಲ್ಲಿ ದೋಷ, ಇದೊಂದು ದೋಷ ಇದೆ, ಯಾರು ನೀವು ತಪ್ಪರೆ ನೀವು ತಪ್ಪರಿದ್ದೀರಿ, ಸಾಲ್ವ್ ಆಯ್ತಾ, ಇಬ್ಬರು ತಪ್ಪತ್ತಾಯ್ತು ಹೊರತು ಅದು ಏನಾಗಲಿಲ್ಲ. ಇದಾಗ ಪ್ರತಿಬಂಧಿಯಿಂದ ಸಿದ್ಧಾಂತ ಬರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿವಾದಿನ ತಾತ್ಕಾಲಿಕ ತಡೆ ಹಿಡಿಬೋದೇ ಹೊರತು ಏನು ಮಾಡೋಕ್ಕೆ ಬರೋದಿಲ್ಲ. ಅದು ನಿರ್ಣಯ ಸೋಲು ಗೆಲ್ಲುವ ತೀರ್ಮಾನ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ತತ್ವ ವಾದಕತೆಗೆ ಅಂತಲೂ ಪ್ರಮಾಣಗಳೇ ಬೇಕು, ಬೇರೆ ಏನು ಕೊಟ್ಟರು ವಾದಕತೆ ಆಗೋದಿಲ್ಲ. ಅಲ್ಲಿ ಏನು ಕಥಾಲಕ್ಷಣ ಓದಿದ್ದೆಲ್ಲ ಅಪ್ಲೈ ಮಾಡ್ಕೋಬೇಕಿಲ್ಲಿ, ಮತ್ತು ಇದಿಲ್ಲೇ ಅದಲ್ಲೇ ಆಗಬಾರ್ದು. ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಏನೋ ಹಾಕಿದ್ದಾರೆ, ಉಪ್ಪು ಕಡಿಮೆ ಅಂತ ಅಲ್ಲಿ ಹಾಕಿದೆ, ಅಲ್ಲಿ ಕಲಿಸ್ಕೊಂಡು ಹೇಳಿಸಲ್ಲ. ಉಪ್ಪು ಕಡಿಮೆ ಅಂತ ಹೇಳಿದರೆ ಏನು ಮಾಡ್ಬೋದು, ಹಾಕಿರೋದಕ್ಕೆ ಕಲಿಸ್ಕೋದ್ರೆ ಹೇಳಿದ್ರೆ ಆಯ್ತು. ಬಟ್ ಕೆಲವೆಲ್ಲ ಏನು ಮಾಡಬೇಕು, ಮಾಡ್ಲಿಕ್ಕೆ ಬರೋಲ್ಲ. ತಣ್ಣಗಿಡ ಅಲ್ಲೇ ಬಿಸಿ ಮಾಡ್ಲಿಕ್ಕಾಗತ್ತಾ, ಇಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಲಿಂಗಾವಕಾಶ ರಹಿತ ಇವೆಲ್ಲ ಇಲ್ಲಿ ಹೇಳಿದ್ದು ಪೂರ್ವಪಕ್ಷ ಯುಕ್ತಿ ಸಿದ್ಧಾಂತ ಯುಕ್ತಿ, ಅಥವಾ ಪೂರ್ವಪಕ್ಷ ನ್ಯಾಯ ಸಿದ್ಧಾಂತ ನ್ಯಾಯ. ಗೊತ್ತಾಯ್ತಾ? ಅವನೇ ಹೇಳಿದ, ನಾನು ಸೇಲ್ಡಿ ನಂದು ನೋಡಿ, ನನ್ನ ಮನೆ ಇದು ಸೇಲ್ಡಿರು ಕೊಟ್ಟ. ಅವನು ಹೇಳಿದ ಅದು ಫೋರ್ಜರಿ ಅಲ್ಲ ಅಂತ ಹೇಳಿದ. ಇಲ್ಲಿದೆ ನಂದು ಒರಿಜಿನಲ್ ಇಲ್ಲಿದೆ, ಅದು ಕೊಟ್ಟಿರೋ ಜೆರಾಕ್ಸ್ ನಾ ಕೊಡ್ತಾ ಒರಿಜಿನಲ್. ಯಾರಿಗೆ ಬೆಲೆ ಬಂತೀಗ? ಒರಿಜಿನಲ್ ಕೊಡೋರು ಇಮಿಡಿಯೇಟಾಗಿ ಎದ್ದು ಬಿಡ್ತಾರೆ. ನಸ್ತ ಸಮಸ್ತಮೇತದಿತ್ಯತ್ರ ಪೂರ್ವಪಕ್ಷೇಶು ಯುಕ್ತಯ ತಾಯ. ಕೆಲವು ಕಡೆ ಏನು ಮಾಡ್ತಾರೆ, ಬೇರೆ ಯುಕ್ತಿಗಳನ್ನು ಕೊಡ್ತಾರೆ. ಇಲ್ಲಿ ಅವೇ ಯುಕ್ತಿಗಳೇ ಆಗುತ್ತೆ, ಯೋಚನೆ ಇಲ್ಲ. ಪೂರ್ವಪಕ್ಷ ನ್ಯಾಯನ ಸಿದ್ಧಾಂತ ನ್ಯಾಯನೂ ಆಗೋದ್ರಿಂದ ಯೋಚನೆ ಇಲ್ಲ ಅಂತ. ಇಲ್ಲಿ ಕೆಲವು ಕಡೆ ಹಾಗಲ್ಲ, ಬೇರೆ ಬೇರೆನ ಕೊಡ್ತಾ ಬರ್ತಾರೆ. ಅದು ಎಲ್ಲ ಟೈಪು ಉತ್ತರಿಸ್ಕೊಟ್ಟೋದು, ಎಲ್ಲ ಟೈಪು ಸೋರ್ಸಕ್ಕೆ ಬರುತ್ತೆ ಅಂತ ತೋರಿಸ್ಬೇಕು. ಒಂದೇ ಕಡೆ ಶಾರ್ಟ್ ಹೊಡಿತಿದ್ರೆ ಅಲ್ಲಿ ಮಾತ್ರ ತಯಾರಾಗಿದ್ದಾನೆ ಅಂತ ಅರ್ಥ, ಬೇರೆ ಕಡೆ ಬರೋದಿಲ್ಲ ಅಂತ ಅರ್ಥ ಅವನಿಗೆ. ಸಿದ್ಧಾಂತ ಯುಕ್ತಯೋ ಜ್ಞೇಯ ದೃಶ್ಯಂತೆ ತಾಶ್ಚ ಸರ್ವಶಃ. ಇವೆಲ್ಲ ಸಿದ್ಧಾಂತ ಯುಕ್ತ ಎಷ್ಟು ಕಡೆ ಇದೆ ಗೊತ್ತಾ ಅಂತ ಹೇಳ್ತಾರೆ. ಮುಕ್ತೋಪಸೃಪ್ಯತ ಪ್ರಾಣಾದಾಧಿಕ್ಯಂ ಸರ್ವತಸ್ತಥಾ. ಮುಕ್ತರಿಂದ ಹೊಂದಲ್ಪಡಬೇಕೆ, ಮುಕ್ತೋಪಸೃಪ್ಯತ ಅಂತ ಮುಕ್ತರಿಂದ ಹೊಂದಲ್ಪಡುವಿಕೆ ಅನ್ನೋದು ಯಾರ ಲಕ್ಷಣ? ಸರಿಯಾಗಿ ಅರ್ಥ ಮಾಡ್ಕೋಬೇಕು ಫಸ್ಟ್ ಅದನ್ನ. ಮುಕ್ತರಿಂದ ಹೊಂದಲ್ಪಡುವಿಕೆ ಯಾರೀಗ? ದೇವರು. ಮುಕ್ತರಿಂದ ಹೊಂದಲ್ಪಡುವಿಕೆ ಅನ್ನೋದು ಉಳಿದು ಯಾರ್ಯಾರು ಉಂಟಾ? ಇಲ್ಲ, ದೇವರಿಗೆ ಯಾಕೆ ಮುಕ್ತಿ ಕೊಟ್ಟು ಒಳಗೆ ಕರ್ಕೋಬೇಕು. ಗೊತ್ತಾಯ್ತಾ? ಅದು ಮುಕ್ತೋಪಸೃಪ್ಯತ ಅನ್ನೋದು ವಿಷ್ಣುವಿನ ಮಹತ್ವ ಹೇಳ್ತಕ್ಕಂಥ ಅಂಶ. ರಿಲೀಸ್ ಆರ್ಡರ್ ಕೊಡ್ಬೇಕಾದ್ರೆ, ಇವತ್ತು ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಜಡ್ಜೇ ಆಗಬೇಕು. ಎಷ್ಟು ಲಾಯರ್ ಸೇರಿದ್ರು ಉಪಯೋಗ ಜಡ್ಜ್ಮೆಂಟ್ ಆಗಲ್ಲ. ಒಬ್ಬ ಜಡ್ಜ್ ಕೊಟ್ಟರೆ ಜಡ್ಜ್ಮೆಂಟ್ ಆಗಲ್ಲ. ಆ ಅರ್ಥದಲ್ಲಿ
ಸಿದ್ಧಾಂತಯುಕ್ತಯೋ ಜ್ಞೇಯಾ ದೃಶ್ಯಂತೆ ತಾಶ್ಚ ಸರ್ವಶಃ. ನಮ್ಗೆ ಎಷ್ಟಿದೆ ಗೊತ್ತಾ ಅಂತ ಹೇಳ್ತಾರೆ. ಮುಕ್ತೋಪಸೃಪ್ಯತ ಪ್ರಾಣಾದಾಧಿಕ್ಯಂ ಸರ್ವತಸ್ತಥಾ. ಇವೆಲ್ಲ ನಮ್ಮ ಕಡೆ ಮೇಲ್ಕೊಟ್ಟಿದ್ದಕ್ಕೆ ಅಡಿಷನ್ ಇವೆಲ್ಲ. ವೈಲಕ್ಷಣ್ಯಂ ಸ್ವಭಾವಸ್ಯ ಈಕ್ಷಾ ಪ್ರೇಕ್ಷಾಪೂರ್ವ ಕ್ರಿಯಾ ತಥಾ. ಅರಸ್ಯ ಣ್ಯಸ್ಯ ವೇಷತ್ವಂ ಚೇಷತ್ವಂ ಸೂರ್ಯಾದ್ಯರಕೃತಿಸ್ತಥಾ. ಅರಶ್ಚ ಣ್ಯಶ್ಚ ಅದು ಭಾಳ ಇಂಪಾರ್ಟೆಂಟ್. ಅರಣ್ಯ ಅಂತ ಆಯ್ತು. ಅರಶ್ಚ ಣ್ಯಶ್ಚ ಅರಣ್ಯ. ಎಲ್ಲಿ ಬಂದಿದೆ ಇದು? ಬೇರೆ ಬಂದಿದೆ. ಮಧ್ವದಲ್ಲಿ ಹೇಳಿದ್ದಾರೆ, ಮುಕ್ತಿಯಲ್ಲಿ ವೈಕುಂಠದಲ್ಲಿ 2 ನದಿ ಹರಿಯುತ್ತೆ. ಅರ ಅಂತ ಒಂದು, ಣ್ಯ ಅಂತ ಒಂದು. ಇಲ್ಲಿಲ್ಲ, ಈ ನದಿಗಳು ಯಾವುದು ಅಲ್ಲಿಲ್ಲ. ಗಂಗಾದಿಗಳು ಅಭುಕ್ತ ಸ್ಥಾನ ಇಲ್ಲಿರೋದೇ ಹೊರತು ಅಲ್ಲಿರೋದಲ್ಲ. ಇವು ಅಲ್ಲಿವೆ ಅಂತ ಹೇಳ್ತಾರೆ. ಅದಕ್ಕೆ ಅರಣ್ಯ ಹೊಸ ಅರ್ಥ ಬಂತಾಗ. ಅದಾದ್ರೆ ಅರಣ್ಯಕ್ಕೆ ಹೋದರು. ಅರಣ್ಯ ಅಂದರೆ ಅರಣ್ಯ ಇದೆ, ವೈಕುಂಠಕ್ಕೆ ಹೋದ್ರು ಅಂತ. ಎಲ್ಲೋದ್ರು ದೇವರದ ಈಶಾವಾಸ್ಯಂ ಸರ್ವ. ಅರ್ಥ ಆಯ್ತು ಈಗ? ಎಲ್ಲಿದ್ರು ಕೂಡ ಮುಖ್ಯಸ್ಥನೇ. ಉಳಿದವನು ಹಾಗಲ್ಲ, ಅಲ್ಲಿದ್ರೆ ಮಾತ್ರ ಮುಖ್ಯಸ್ಥ, ಬೇರೆ ಕಡೆಯವರಿಲ್ಲ. ಆ ದೃಷ್ಟಿಯಲ್ಲಿ ಯಾವ ಸಮಸ್ಯೆನೂ ನಮಗಿಲ್ಲ. ಅರಸ್ಯ ಣ್ಯಶ್ಚ ಇವೆಲ್ಲ ಇಲ್ಲಿ ಮಾತುಗಳು. ಇದನ್ನೆಲ್ಲ ಮಧ್ವದಲ್ಲಿ ಹೇಳಿಬಿಟ್ರಲ್ಲಿ ಅದಿಷ್ಟು ಸೇರಿಸ್ಕೋಬೇಕಾಗ. ಮತ್ತೆ ವಾಮನಾಖ್ಯ ಸರ್ವಕಂಪ ತಚ್ಛಬ್ದಾತ್ ಅನ್ಯಸಿದ್ಧತ ಅನಾಮರೂಪತ ಭೇದಸ್ಯ ಉಪಜೀವ್ಯ ಪ್ರಮಾಣತ ಸರ್ವಾಧಿಕಾದ್ಯಾಸ್ತ ವೇದೇಶೇನ ಪ್ರದರ್ಶಿತ. ವೇದೇಶ ಈ ಪದ ಉಪಯೋಗಿಸಿದ್ದಾರೆ. ಅಧಿಕಾರಶ್ಚ ತದ್ಧಾನಿ ಪ್ರಸಂಗಾದೇವ ಚಿಂತ್ಯತೌ. ವೈಸರ್ಮ್ಯಾಧಿಕಾಸ್ತಾಃ ವೇದೇಶೇನ ಪ್ರದರ್ಶಿತಾಃ. ವೇದೇಶ, ವಿದ್ಯಾಧೀಶ, ವಿದ್ಯಾಪತಿ ಹೀಗೆಲ್ಲ ಮಧ್ಯೆ ಮಧ್ಯೆ ಪದ ಉಪಯೋಗಿಸ್ತಾ ಹೋಗ್ತಾರೆ. ಯಾಕೆ ಹಾಗೆ ಹೇಳ್ತಾರೆ? ವೇದವ್ಯಾಸರು ಬರೆದಿರೋದನ್ನು. ವೇದೇಶ ಯಾತಕ್ಕೆ ಕರೀತಾರೆ? ಯಾರೋ ಋಷಿ ಅಲ್ಲ ಅವರು, ವೇದ ಪ್ರತಿಪಾದ್ಯರಾದ ಈಶ ಅವರು. ವೇದದಲ್ಲಿ ತುಂಬ ಜನ ಪ್ರತಿಪಾದ್ಯರಾಗಿದ್ದಾರೆ. ಅದು ಈಶತ್ವರೇ ಪ್ರತಿಪಾದ್ಯರು ವೇದವ್ಯಾಸರು. ಅವರೇ ನಾರಾಯಣ ಅಂತ ಹೇಳಬೇಕಾಗಿದೆ. ಅದಕ್ಕೆ ಹಾಗೆ ಹೇಳ್ತಾರೆ. ಇದಿಟ್ಟುಕೊಂಡೆ ವೇದೇಶ ತೀರ್ಥವ್ರ ಹೆಸರಿಟ್ಟರಲ್ಲ, ಈ ಇದನ್ನೇ ಇಟ್ಟರು. ವಿದ್ಯಾಧೀಶೇನ ಧೀಮತ ಇದನ್ನು ನೋಡಿ ಅಲ್ಲಿ ಅವರಿಗೆ ಹೆಸರಿಟ್ಟರು. ವಿದ್ಯಾಮಾನ್ಯರು ಮಾಡ್ಬೇಕಾದ್ರೆ ಇಂಥದ್ದೆಲ್ಲ ಭಾಳ ಒಂದು ಆದರ್ಶಪ್ರಾಯ ಕೆಲಸ ಮಾಡಿದ್ದಾರೆ. ಸರ್ವೈಶ್ವರ್ಯಾಧಿಕಾದ್ಯಾಸ್ತ ವೇದೇಶೇನ ಪ್ರದರ್ಶಿತಾ ಅಧಿಕಾರಶ್ಚ ತದ್ಧಾನಿ ಪ್ರಸಂಗಾದೇವ ಚಿಂತಿತೌ. ಅಧಿಕಾರ ಮತ್ತು ತದ್ಧಾನಿ. ಅಧಿಕಾರ ಅದು ಇಲ್ಲದಿರುವಿಕೆ. ಏನಿವೆಲ್ಲ ಸುಮ್ಮನೆ ಓದಿದ್ರೆ ಗೊತ್ತಾಗೋದಿಲ್ಲ. ಅಲ್ಲೇನು ಬಂದಿದೆ? ಇವರಿಗೆ ದ್ವಿಜರದವರ ಅಧಿಕಾರ ಇರೋದು ಪ್ರಶ್ನೆ ಡಿಸ್ಕಸ್ ಮಾಡಿದ್ರು. ಗೊತ್ತಾಯ್ತಾ? ಅದೇ ರೀತಿಯೇ ಮುಂದೆ ಪದ ಇದೆ. ಏನಿದೆ? ತದ್ಧಾನಿ. ಇಲ್ಲ. ಯಾರಿಗಿಲ್ಲ? ಅಧಿಕಾರ ಇಲ್ಲದರೂ ಉಪದೇಶ ಇಲ್ಲ, ಅಧಿಕಾರ ಇದ್ದರೂ ಉಪದೇಶ ಇದೆ. ಇದೆ ಎಂಬುದಕ್ಕೆ ಅಧಿಕಾರ, ಇಲ್ಲ ಎಂಬ ಕೇಸಿಗೆ ತದ್ಧಾನಿ. ಕೆಲವು ಇವ್ರು ಬಂದರು, ಯಾರು ಎಲ್ಲ ಅಲ್ಲಿ ಮರ್ತ್ಬಿಡ್ಬಾರ್ದು, ಬ್ರಹ್ಮಸೂತ್ರ ಭಾಷೆ ಗೊತ್ತಿರಬೇಕು. ಏನು ಬಂದಾಗ ಪೌತ್ರಾಯಣ ಅಂತ ಬಂದಾಗ ಇವ್ರು ಏನಂತ ಹೇಳಬೇಕಾದ್ರೆ ಬಂದಿದ್ದೇನು? ದ್ವಿಜರಲ್ಲಿ ವೇದಾಧಿಕಾರ ಇಲ್ಲ ಅಂತ ಹೇಳಿದರು. ಈತ ಬಂದ, ಆ ರೈಕೋರ ಹತ್ರ ಬಂದ. ರೈಕೋರು ಮಾತಾಡಿ ಹೇ ಹಾರೇ ಶೂದ್ರ ಅಂತ ಕರೆದು ನೋಡಿದ್ರಾ? ಕರೆದಾರು ಉಪದೇಶ ಮಾಡಿಬಿಟ್ರು. ಶೂದ್ರ ಅಂತ ಕರೆದು ಉಪದೇಶ ಮಾಡಿದ ಮೇಲೆ ವೇದಗಳಲ್ಲಿ ಏನು ಬಂದಿದೆ ಅಂತಾಯಿತು? ಯಾರಿಗೆ? ಮತ್ತೆ ದ್ವಿಜರಾಗಬೇಕು ಅಂತ ಏನಿಲ್ವಲ್ಲ. ಮತ್ತು ನೀವು ಮಾಡಿ ತಪ್ಪಾಗಲಿಲ್ವ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಅಲ್ಲಿ ಹೇಳಿದರು ಶೂದ್ರ ಅಂತ ಕರೆದ್ರು, ಅಲ್ಲಿ ಶೂದ್ರ ವರ್ಣದವನು ಅಂತ ಕರೀಲಿಲ್ಲ. ಏನಂತ ಕರೆದ್ರು? ಯಾತಕ್ಕೆ ಕರೆದ್ರು? ಅವನು ಶುಚ ಆದ್ರವಣ. ಅಲ್ಲಿ ಏನಾಗಿದೆ, ಹಂಸಗಳು ಬೈದ್ವು. ಅರ್ಥ ಆಯ್ತಾ? ಏನಂತ? ಆ ರೇಖನ್ ಬಂದು ಇವನೇನು ಮಹಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ ಆಯ್ತಾ. ಫಸ್ಟ್ ರ್ಯಾಂಕ್ ಬಂದವ ಅಲ್ಲ ಅಂತ ಹೇಳ್ಬಿಟ್ಟು ನೋ ಬರುತ್ತೋ ಇಲ್ಲೋ ಭಾರಿ ಶ್ರೇಷ್ಠ ಅಂತ ಎಲ್ಲ ಹೊರಬಿಟ್ಟಿದ್ರು ಪಾಪ. ಎರಡು ಪಕ್ಷಿಗಳು ಮಾತಾಡ್ಕೊಂಡ್ವು. ಎಂಥ ರಾಜ ಇದ್ದ, ನೀವು ಊರು ನೋಡದೆ ಹೋಗ್ಕೊಡ್ದಾ ಅಂತ ಕೇಳಿದ್ರು. ಬೈಪಾಸ್ ಮಾಡಿಬಿಟ್ಟು, ಬೈಪಾಸ್ ಕಾನ್ಸೆಪ್ಟ್ ಇದೆ ಇಲ್ಲಿ, ಬೈಪಾಸ್ ಮಾಡಿಬಿಟ್ಟು. ಬೈಪಾಸ್ ಮಾಡಬಾರ್ದು, ನೋಡ್ಕೊಂಡು ಹೋಗಿ ಇವಳೆಲ್ಲ ಯಾರು ಅವ್ನು ನೋಡಿದ್ವಿ ಬಿಡು ಅಂತ ಹೇಳಿದ್ರು. ಈ ಬೆಟ್ಟ ನೋಡಿದ್ರೆ ಹಿಮಾಲಯ ನೋಡಿದ್ವಿ ಅಂತಾರಲ್ಲ, ಹಾಗಾಗಿಬಿಡುತ್ತೆ. ಅಥವಾ ಮುಖ ಇಷ್ಟ ಆಯ್ತು. ಅದಕ್ಕೆ ಆ ರೀತಿಯಲ್ಲಿ ಹೇ ಶೂದ್ರ, ಅವರು ಸಂಧಾನ ಶೂದ್ರ, ಅವನು ಶೂದ್ರನ ಮಲೆ ಇಟ್ಟರು ಅಲ್ರಿ, ಸಂಧಾನ ಮಾಡೋದೆಲ್ಲ ಶೂದ್ರ ಹೇಳ್ತಾರೆ ಇಲ್ಲ. 3 ದಿವಸ ಸಂಧ್ಯಾನೆ ಬಿಟ್ಟರೆ ಏನಾಗ ಸಂಧ್ಯಾ ಏನೋ ಅಶುಚರ್ ನಿತ್ಯ. 3 ದಿವಸ ಬಿಟ್ಟರೆ ಅವ್ರು ಬ್ರಾಹ್ಮಣ್ಯ ಉಳಿತೀವಿ. ಹೆಚ್ಚು ಕಡೆ ಎಷ್ಟು ಬ್ರಾಹ್ಮಣ್ಯ ಉಳಿಯುತ್ತೆ ಹೊತ್ತು. ಅರ್ಥ ಆಯ್ತಾ? 3 ದಿವಸ ಸಂಧ್ಯಾನೆ ಬಿಟ್ಟು ಅವ್ರು ಈ ರೀತಿ ಮಾಡಬಾರ್ದು. 2 ದಿವಸ ಮಾಡೋದು, 3 ದಿವಸ ಮಾಡೋದು, 2 ದಿವಸ ಬಿಡೋದು, 3 ದಿವಸ ಮಾಡೋದು. ಸಂಧ್ಯಾ ಉಳಿಸ್ಕೊತ ಮಾಡಬಾರ್ದು. ಮತ್ತೆ 3 ದಿವಸ ಬಿಟ್ಟರೆ ಇವ್ರಿಗೆ ಕಡಿಮೆ ಆಗುತ್ತೆ, ಅಲ್ಲಿ ಹೋಗುತ್ತೆ. ಇಷ್ಟೇ ಡಿಫರೆನ್ಸ್.
3 ದಿವಸಕ್ಕೊಮ್ಮೆ ಮಾಡಿದರೆ ಕಡಿಮೆ ಆಗುತ್ತೆ, 3 ದಿವಸ ಬಿಟ್ಟರೆ ಹೋಗಿಬಿಡುತ್ತೆ ಅಂತ ಅರ್ಥ. ಅದೇ ಈಕ್ವಲ್ ಅಂತ ತಿಳ್ಕೊಬಾರ್ದು. ಇಲ್ಲದ್ರೆ ಇವ್ರು ಸಂಧಾನ ಏನಂತ ಮಾಡ್ತಿದ್ರು, 3 ದಿವಸಕ್ಕೊಮ್ಮೆ ಮಾಡೋದು ಹಾಗೆ ಹೇಳಿಲ್ಲ. ನಮ್ಮವ್ರು ಏನೇ ಮಾಡಿದ್ರು ಏನು ಮಾಡ್ತಾರೆ, ತಮ್ಮ ಅಡ್ವಾಂಟೇಜ್ ಟ್ರೈ ಮಾಡ್ತಾರೆ, ಮಾಡಬಾರ್ದಾಗಲ್ಲ. ಏನದ ಮಾಡಲೇಬೇಕಾದ್ರ ಹೌದು ಅಂದರೆ ಚಾನ್ಸ್ ಕೊಟ್ಟಿದ್ದಾರೆ ಪಾಪ, ಯಾವುದೋ ಅವ್ರ ಕಾರ್ಯಕ್ಕೋಸ್ಕರ. ನಮ್ಮಲ್ಲಿ ಕೆಲವಿದೆ, ಕೆಲವು ದಿವಸ ಬರೋದ ಹೋಗ್ಬಿಟ್ರೆ ಏನು ಮಾಡೋದು, 1-2 ಸಾರಿ CL ಹಾಕಿಬಿಡ್ಬೋದು. ಆದರೆ 10 ದಿವಸ ಹೇಳ್ಬೋದು ದಾಟ್ಬಿಟ್ರೆ CL ಹಾಕ್ಲಿಕ್ಕೆ ಬರೋಲ್ಲ. ಅವ್ರು ಲೀವ್ ಅದನ್ನೇ ಕೊಡ್ಬೇಕು, ಲೀವ್ ಇರಬೇಕಾದ್ರೆ ಅಯ್ಯೋ 2 ಬಂದ್ಬಿಡತ್ತೆ. ಕೆಲವೆಲ್ಲ ಭಾಳ ಸೂಕ್ಷ್ಮ, ಕೆಲವು CL ಹಾಕ್ಲಿಕ್ಕೆ ಬರೋದಿಲ್ಲ ಕೆಲವು ದಿವಸ. ಲಾಸ್ಟ್ ವರ್ಕಿಂಗ್ ಡೇ ಫಾಲ್ಟ್ ಕೆಲವೆಲ್ಲ ಇದ್ರ ಪ್ರಕಾರ ನಿಮಗಳಿರೋದು ಹಾಕಾಗಿಲ್ಲ. ಯಾಕೆ ಅಷ್ಟು ದಿವಸ ರಜೆ ಕೂಡ ಏನಾಗುತ್ತೆ, ರಜೆ ಹೋಗ್ಬಿಡುತ್ತೆ ಅಂತ ಹಾಕಿಬಿಟ್ರೆ. ಅದೇ ಈ ಅಲ್ಲ ಅಂಥದ್ದನ್ನು ಹಾಕಬೇಕು, ಕೆಲವು ನಿಯಮಗಳಿರುತ್ತೆ. ಅದಕ್ಕೆ ಸಂಧ್ಯಾ ವಂದನೆ ಎಷ್ಟು ಬಿಡಬಾರ್ದು, 3 ದಿನ ಬಿಡಬಾರ್ದು ಕೊಟ್ಟರು ಅಂದರೆ ಏನು ಬಾಯಿ ಆಪತ್ತು ಅಂತ ಹೇಳ್ತೀಯ, 1 ದಿವಸ ಹೋಗ್ಲಿಪ್ಪ. ಇನ್ನೂ ಕಾರಣಕರ್ತ 2 ದಿವಸರೂ ಹೋಗಲಿ. ಈ 3 ಕೊಟ್ಟರೆ ನೀವು ಬರೋದು ಹ್ಯಾಟ್ರಿಕ್. ಅದು ಹ್ಯಾಟ್ರಿಕ್ ಫೇಲ್ ಇರೋದು ಏನರ್ಥ, ಹ್ಯಾಟ್ರಿಕ್ ಆಬ್ಸೆನ್ಸ್ ಮೀನ್ಸ್ ಅವನ್ನ ಬರೋದಿಲ್ಲ ಅಂತ ಅರ್ಥ. ಆ 3 ಸತ್ ಕೂಗ್ತಾರೆ ಸಾಮಾನ್ಯ ಕೋರ್ಟ್ಗಳಲ್ಲೂ ಕೂಡ 3 ಸತ್ ಕೂಗ್ತಾರೆ. ಅದು ರೆಸ್ಪಾಂಡ್ ಮಾಡಿದ್ರೆ ಅವ್ರಿಗೆ ಏನರ್ಥ, ಅವ್ರು ಬಂದಿಲ್ಲ ಅಂತ ಆಬ್ಸೆಂಟ್ ಅಂತ ಇರ್ಬೋದು. 1 ಸರ್ತಿ ಯಾರು ಕೇಳಿಸ್ತಾ ಇರ್ಬೋದು, 2 ಸರ್ತಿ ಶಬ್ದ ಕಡಿಮೆ ಇರ್ಬೋದು, ನಾನು ಅವನು ಅಂತೇಳಿ. 3ನೇ ಸರ್ತಿ ಆದರೆ ಅಲ್ಲಿ ಬಂದೇ ಇಲ್ಲ ಅಂತ ಅರ್ಥ. ಇವೆಲ್ಲ ಪದ್ಧತಿಗಳು. ಈ 3, 9 ಎಲ್ಲ ಕಡೆ ಶ್ರವಣ ಮರಣ ಆವೃತ್ತಿ ಅಂತ ಬಂತಲ್ಲ, 3 ಮಾಡಿದರೆ ಆವೃತ್ತಿ ಆಗೋದು. ಅಧಿಕಾರಶ್ಚ ತದ್ಧಾನಿ, ಅದು ಯಾತಕ್ಕೆ ಬಂತು ಅಂತ ಪ್ರಶ್ನೆ. ಆ ವಿಷಯ ಮುಗಿತೀರಿ. ಆತ ಅಲ್ಲ ಅಲ್ಲ ಅಂತ ಹೇಗೆ ಹೇಳ್ತೀರಿ, ಶುದ್ಧ ಹಾಗೆ ಹೇಳ್ಬೋದು. ಮನೆಯಲ್ಲೇ ಕರೆಯೋದಿಲ್ಲ, ಅವನು ಬ್ರೀವನು ಅಂತ ಬೈತಾರೋ ಗೊತ್ತಾಯ್ತಾ, ಅಶುಚಿ ಮೈಲಿಗೆ ಮಯ ಅವನು ಅಂತ. ಅವ್ರ ಪ್ರಕಾರ ಸಂಧಾನ ಮಾಡಿಲ್ಲ, ಮೈಲಿಗೆ ಮಯ. ಈ ಥರ ಮೈಲಿಗೆ ಸೂತ್ಕ ಇತ್ತ ಅಂತ ಯಾರು ಕೇಳಬೇಕಾಗಿಲ್ಲ. ಕೆಲವು ಪದಗಳು ಹಾಗಿರುತ್ತೆ. ಅದು ಅರ್ಥದಲ್ಲಿ ಕರೆದಿದ್ದಾರೆ. ಏನಾಯ್ತು ಅಲ್ಲಿಗೆ, ಏನು ಮಾಡಿದಾಗಾಯ್ತು ಅಲ್ಲಿ ಗೌಣಾರ್ಥ ಮಾಡಿದ್ರು ಅಂತ ಅರ್ಥ. ಸಿಂಹ ಅಂತ ಕರೆದರೆ ಸಿಂಹ ಅಲ್ಲ ಅವನು, ಏನರ್ಥ, ಪರಾಕ್ರಮಿ ಅಂತ ಅಷ್ಟೇ ಅರ್ಥ. ಇಲ್ಲಿ ಸಂಧಾನ ಬಿಟ್ಟವನು ಅಂತ ಅರ್ಥ. ಮನೆಯಲ್ಲಿ ಮಾತಾಡಿದಾಗ ಸಂಧಾನ ಕೂತಿ ಸುರುದ್ರ ಅಂತ ಬೈತಿ, ಅಲ್ಲಿ ಕೂರಿಸಿದೀಯ ಯಾಕೆ ಅಂತ ಕೇಳಿದ್ರೆ ಆ ಥರ ಅಲ್ಲ, ಇದಕ್ಕೆ ಬರ್ತಾರೆ ಅವರು. ಆದರೆ ಇನ್ನೊಂದು ಒಳ್ಳೊಳ್ಳೆ ಕೆಲಸಕ್ಕೆ ಬರಲ್ಲ, ಇದಕ್ಕೆ ಬರ್ತಾರೆ. ಅದೇ ಅವರು ಅದರಲ್ಲಿ ಸೂಕ್ಷ್ಮ ವಿಚಾರಗಳು ಹಾಗೆ ಕರೆದಿದ್ದಾರೆ. ನೀವು ಹಾಗೆ ಹೇಳ್ತೀರಿ, ನಾವು ನಮಗೂ ಒಂದು ಉತ್ತರ ಇದೆ. ನೀವು ಹಾಗಿದ್ದರೆ ಶೂದ್ರ ಅಂತ ಕರೆದ್ರೆ ಅವನಿಗೆ ಅರ್ಥ ಹಾಗೆ ಮಾಡ್ಬೇಕು. ಯಾವಾಗಲೂ ಏನಂತ ಮಾಡಬೇಕು, ನೀವು ಕಾರಣ ಕೊಡಬೇಕಲ್ಲ. ಕಾರಣ ಕೊಡ್ತಾರೆ. ಏನು ಚೈತ್ರರಥೇನ ಲಿಂಗ, ರಾಜ ಹೇಗೆ ಬಂದ ಗೊತ್ತಾ ಕೇಳೋದಕ್ಕೋಸ್ಕರ, ಚಿತ್ರರಥದಲ್ಲಿ ಕುತ್ಕೊಂಡು ಬಂದ. ಚಿತ್ರರಥದಲ್ಲಿ ಕುತ್ಕೊಂಡು ಬಂದ. ಚಿತ್ರರಥದಲ್ಲಿ ಬಂದ ಅಂದರೆ ಏನರ್ಥ, ಅವನ ರಾಜ ಅಂತ ಅರ್ಥ. ಯಾರಿಗೆ ಗೊತ್ತಾಯ್ತಾ, ಯಾವಾಗಲೂ ಕೂಡ ರಥಃಸ್ತು ಅಶ್ವತರಿಯುಕ್ತ ಚಿತ್ರ ಇತ್ಯಭಿಧೀಯತೆ ಕೊಟ್ಟೆ ಹೇಳ್ಕೊಡ್ತಾ. ಚಿತ್ರರಥ ಅಂತ ಹೇಳಿದರೆ ಅಶ್ವತರಿ ಹೂಡಿದಂತಹ ಕುದುರೆಗಳ ಮೇಲೆ ಬರಬೇಕು. ಆ ರೀತಿ ಬಂದವನು ಏನಾಗಿರ್ಬೇಕು, ಕ್ಷತ್ರಿಯ ಆಗಿರಲೇಬೇಕು ಅಂತ ನೇಮ ಇದೆ. ಇವತ್ತು ಹೇಳಿದ ಮಿನಿಸ್ಟರ್ ಕಾರು ಅಂತ ನೋಡೋದಿಲ್ಲ, ಗೌರ್ಮೆಂಟ್ ಕಾರು ಮಿನಿಸ್ಟರ್ ಕಾರು ಅಂತ ನೋಡೋದಿಲ್ಲ. ಆ ಥರ ಅದು ಬ್ಯಾನರ್ ಇರುತ್ತೆ. ಆ ಅರ್ಥದಲ್ಲಿ ಬಂದಿದ್ದರಿಂದ ಏನಲ್ಲ ಆತ, ಅವನು ಅಧಿಕಾರ ನೋಡಿ ಅದು ಬಂದಿದ್ದಾನೆ, ಅವನೇನು ಕೈದಿಯಾಗಿ ಬಂದಿಲ್ಲ, ಆನರ್ ಮಾಡಿ ಕರ್ಕೊತಿದ್ದಾರೆ ಅಂದರೆ ಅವನು ಅಫಿಷಿಯಲ್ ಅಂತ ಅರ್ಥ. ಯಾವ ಲೆವೆಲ್ ಅಫಿಷಿಯಲ್ ಆ ಲೆವೆಲ್ ಅಫಿಷಿಯಲ್ ಅಂತ ಅರ್ಥ. ಉಳಿದವರಿಗಿಲ್ಲ ಅದು. ಆ ಲಿಂಗ ಇದೆ, ಯುಕ್ತಿ ಇದೆ. ಆ ಯುಕ್ತಿ ನೋಡಿದ್ರೆ ಏನಂತ ಗೊತ್ತಾಯ್ತು, ಇವೆಲ್ಲ ಯಾಕೆ ಹೇಳ್ಬೇಕು ಇಲ್ಲಿ ಅಂತ ಪ್ರಶ್ನೆ ಬರ್ತೀವಿ. ಸಮನ್ವಯನ ಇದು, ಏನು ಸಮನ್ವಯ ಮಾಡ್ತಿದ್ದೀರಿ ನೀವೀಗ? ಎಲ್ಲಿ ಸಮನ್ವಯ ಮಾಡಬೇಕು ನೀವು ಇದನ್ನ? ಎಲ್ಲಿ ದೇವರ ದೇವ್ರ ಸಮನ್ವಯ ಮಾಡಕ್ಕೆ ಕೊಟ್ಟು ಪ್ರಸಂಗ ಬಂದಿದೆಯಾ? ಈಗ ಇದ್ಯಾಕೆ ಬಂತು ಅಂದರೆ ಇವೆಲ್ಲ ಕೂಡ ಮುಖ್ಯ ಅದೇ ಅಲ್ಲ, ಸಮನ್ವಯಕ್ಕೆ ಸೇರಿದ್ದಲ್ಲ. ಇವೆಲ್ಲ ಏನು ಅಂದರೆ ಪ್ರಸಂಗಾದೇವ ಚಿಂತಿತವು. ಪ್ರಸಂಗ ಬಂತು ಅಂತ ಹೇಳಿದರೆ ಹೊರತು ಏನಲ್ಲ. ಯಾವುದೋ ಜೋಕ್ ಹೇಳಿದ್ರು, ಜೋಕ್ ಹೇಳಿದ್ರೆ ಕರೆಸಿಲ್ಲ. ಆ ಜೋಕ್ ಹೇಳಿದ ಪ್ರಸಂಗ ಚೆನ್ನಾಗಿ ಅರ್ಥ ಆಗುತ್ತೆ, ಅವಾಗ ಹೇಳ್ಬೋದು, ಅದು ತಪ್ಪಲ್ಲ. ಅದು ಜೋಕ್ ಹೇಳೋದಕ್ಕೆ ಪ್ರಸಂಗ ಸೃಷ್ಟಿ ಮಾಡಬಾರ್ದು ಅಷ್ಟೇ. ಆ ಪ್ರಸಂಗದಲ್ಲಿ ಏನು ಮಾಡಬೇಕು, ಕೊಡಬೇಕಂತ. ಅವೆಲ್ಲ ರೆಡಿ ಮಾಡಿಕೊಂಡಿರ್ತಾರೆ, ಎಲ್ಲರೂ ಹೊದಿಸ್ಬೇಕಲ್ಲ ಅಂತ ಕಾಯ್ತಾ ಕೊಡಬಾರ್ದು. ಅದು ಎಕ್ಸ್ಪ್ಲೇಷನ್ನಿಗೆ ಉಪಯೋಗಿಸೋದು ತಪ್ಪಲ್ಲ. ಆ ಅರ್ಥದಲ್ಲಿ ಬಂದಿದೆ, ಯಾಕೆ ಪ್ರಶ್ನೆ ಉಳ್ಕೊಡುತ್ತದು. ಇದೆಲ್ಲ ಸರಿ ಇರ್ಬೋದು, ಇಲ್ಲಿ ಯಾಕೆ ಹೇಳಿದ್ರು ಅಂತ ಕೇಳಿದರೆ ಪ್ರಸಂಗ ಬಂತು ಅಂತ ಹೇಳಿದರು. ಎಷ್ಟೋ ವಿಚಾರಗಳು ಹಾಗೆ ಬರ್ತದೆ, ಪ್ರಾಸಂಗಿಕ ಅಂತ ಕರೀತಾರೆ. ಇವತ್ತು ರಾಯರ ಬಗ್ಗೆ ಉಪನ್ಯಾಸ ಮಾಡ್ತಾ ಆಚಾರ್ಯರ ಬಗ್ಗೆ ಹೇಳ್ಬಿಡೋದು, ಚೈತೀರ್ಥರ ಬಗ್ಗೆ ಹೇಳೋದು. ಯಾಕೆ ಕೆಲವು ವಿಷಯ ಹೇಳಬೇಕಾದ್ರೆ ಅವರಿಂದ ಎಷ್ಟು ಪ್ರಭಾವಿದೆಯವರು ತೋರಿಸ್ಬೇಕಾಗಿದೆ, ಅದು ಪ್ರಸಂಗ ಅಂತ. ಆದರೆ ಅವ್ರ ಬಗ್ಗೆ ಏನೂ ಹೇಳಲಿಲ್ಲ, ಬರೀ ಆಚಾರ್ಯ ಬಗ್ಗೆ ಹೇಳಿಬಿಟ್ಟು ಏನಾಯಿತು, ವಿಷಯ ಸರಿ ಇರ್ಬೋದು, ಪ್ರಸಂಗಕ್ಕೆ ಸರಿ ಇಲ್ಲ. ಆ ಅರ್ಥದ ಸ್ವಾಮಿ ಆರಾಧನೆ ಬರೆದಿದೆ, ಇವ್ರ ಬಗ್ಗೆ ಹೇಳಿ ಅಂತ ಕೇಳ್ತಾರೆ. ಹಾಗೆ ಅಧಿಕಾರಶ್ಚತ ಅವ್ರು ಹೇಳಿದ್ರು, ಬೇರೆ ಹಾಟ್ಲ ಕರೆಸಿದ ನಾವು 2 ಗಂಟೆ ಗಣೇಶನಿಗೆ ಗಣೇಶ ಹೆದರು ಕೂಡ ಹೇಳಿಲ್ಲ ಕೊನೆಗೆ. ಹೀಗಾಯ್ತು. ಅವಾಗ ಏನು ಮಾಡಬೇಕು, ಪೂರ್ತಿ ಅಪ್ರಾಸಂಗಿ ಆಗಲಿಲ್ಲ ಅದು.
ಅಪ್ರಾಸಂಗಿಕ ಎಲ್ಲ ಅಪ್ರಾಸಂಗಿಕ ಆಯಿತು. ಚಿಂತಿತೌ ತತ್ಫಲಸ್ಯ ವಿಧಿ ಸಿದ್ಧೇ ಚೋಪಾಸಾಯ ನಿರಾಕೃತಃ. ಆಮೇಲೆ ಕೊನೆಗೆ ಬಂತು ದೇವತಾಧಿಕರಣ. ಅದು ಹಾಗೆ ದೇವತಾಧಿಕರಣ ಕೂಡ ಯಾತಕ್ಕೆ ಬಂತು ಅಂದರೆ ತತ್ಫಲಾಯ ವಿಧಿ ಸಿದ್ಧೇ ಚೋಪಾಸಾಯ ನಿರಾಕೃತಃ ಯಥೋ ಜೈಮಿನಿನ ಅನ್ಯಾರ್ಥ ಸಿದ್ಧೇ ಅರ್ಥೇ ವಿಧಿಸ್ತಥಾ. ಒಳ್ಳೆ ಪಾಯಿಂಟ್. ನೀವೇನು ದೇವತೆ ಎಲ್ಲ ಹೋಮ ಹಾಮನೆಲ್ಲ ಮಾಡಿ ಅಂತ ಹೇಳ್ತೀರಿ, ಬಟ್ ದೇವತೆ ನಿತ್ಯ ಅಲ್ಲ ಅಂತ ಬೇರೆ ಹೇಳ್ತೀರಿ, ಮತ್ತು ಮಾಡಿ ಏನು ಉಪಯೋಗ? ಈ ಇಂದ್ರಾದಿಗಳು ಮುಕ್ತರಾಗಿಬಿಡ್ತಾರೆ. ಈಗ ಇಂದ್ರ ಸೂಕ್ತ ಹೇಳ್ತೀವಿ ನಾವೀಗ, ಮುಕ್ತರ ಇಲ್ಲೇ ಇಲ್ಲ ಅವ್ರೀಗ. ಇದು ಆಫೀಸ್ ಇಲ್ಲ ಅಂದ್ರೆ ವಾಪಸ್ ಬರ್ತಾರಲ್ಲ ಮನೆಗೆ, ಆಫೀಸರ್ ಇಲ್ಲ ಅಂದ್ಬಿಟ್ರೆ ಹಾಗಾಗತ್ತಲ್ಲ ಅಂತ ಕೇಳಿದರೆ ಇಲ್ಲ. ಆ ಇಂದ್ರನ ಹೆಸರಿನವ್ರು ಎಷ್ಟೋ ಜನ ಜೀವರಿದ್ದಾರೆ. ಒಬ್ಬರು ಮುಕ್ತರಾದ್ಮೇಲೆ ಖಾಲಿ ಉಳಿಯೋದಿಲ್ಲ. ಅದು ಇನ್ನೊಬ್ಬರು ಬರ್ತಾರೆ ಪದವಿಗೆ, ಒಬ್ಬರು ಟ್ರಾನ್ಸ್ಫರ್ ಆಗಿ ಸಬ್ಸ್ಟಿಟ್ಯೂಟ್ ಆಗಿ ಬರ್ತಾರೆ, ಹಾಗೆ ಬರ್ತಾರೆ. ಅದು ದೇವತಾಧಿಕರಣ, ಅದು ಅಪಶೂದ್ರಾಧಿಕರಣ, ಇದು ದೇವತಾಧಿಕರಣ. ಇದು ಕೂಡ ನೋಡೋದು ಸಮನ್ವಯಕ್ಕೆ ಸೇರಿದ್ದಲ್ಲ. ಇವೆರಡು ಕೂಡ ಯಾತಕ್ಕೆ ಬಂತು ಅಂದರೆ ಪ್ರಾಸಂಗಿಕವಾಗಿ ಬಂದವು. ಇದು ಉತ್ತರ ಕೊಡಬೇಕು. ಯಾತಕ್ಕೆ ಹೇಳಿದ್ರು? ಪ್ರಾಸಂಗಿಕವಾಗಿ ಬಂತು ಅಂತ ಹೇಳಿದರು. ವಿದ್ಯಾಧಿರಾಜ ನೋಡಿ, ವಿದ್ಯಾಧಿರಾಜ ಅಂತ ಕರೆದ್ರೆ ಈಗ ಟೀಕಾರ ತಮ್ಮ ಶಿಷ್ಯಗೆ ಏನು ಹೆಸರಿಟ್ಟರು? ವಿದ್ಯಾಧಿರಾಜ ತೀರ್ಥ. ಇಲ್ಲೇ ಇದೆ ವಿದ್ಯಾಧಿರಾಜಸ್ಯ. ಋಷಿಗಳು ವಿದ್ಯಾಧಿರಾಜರಲ್ಲ. ಏನವರಲ್ಲ? ವಿದ್ಯೆನ ಕಂಡವರೇ ಹೊರತು ಅಧಿರಾಜರಲ್ಲ ಅವರು. ಅರ್ಥ, ಇವರು ಅಧಿರಾಜರು. ಒಬ್ಬ ಚೇರ್ ಹಾಕೊಂಡು ಬೇರೆ, ಕೂಡೋದು ಬೇರೆ. ಋಷಿಗಳೆಲ್ಲ ಚೇರ್ ಹಾಕಾರೆ ಹೊರತು ಏನಲ್ಲ ಅವರು, ಕೂಡೋರಲ್ಲ. ಯಾಕೆಂದ್ರೆ ಅವ್ರು ಕೂತ್ ನೋಡ್ಲಿಕ್ಕೆ ಹೋಗಬಾರ್ದು, ಅದು ಅಪರಾಧ. ಅದು ಬರೀ ಹಾಕ್ಬೇಕಷ್ಟೆ. ಋಷಿಗಳವರು ಎಲ್ಲರೂ ಹಾಕಾಗಿಲ್ಲ, ಸಂಬಂಧಪಟ್ಟವ್ರು ಹಾಕಬೇಕು. ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡಿರ್ತಾರೋ, ಯಾರ್ಯಾರು ಏನೇನು ಹಾಕಬೇಕು ಎಲ್ಲ ಹಾಕಿರ್ತಾರೆ. ಅದು ಅಂಥದ್ದದು ಋಷಿತ್ವ. ಅದು ಇದೇನಿದು ಪ್ರತಿಪಾದ್ಯತ್ವ. ವೇದವ್ಯಾಸರಿಗೆ ಏನಿದೆ? ವಿದ್ಯಾಧಿರಾಜರು. ವಿದ್ಯಾ ಅಧಿರಾಜರು. ಅಧಿರಾಜರಂದ್ರೇನು? ಒಡೆಯರು, ಎಲ್ಲ ವಿದ್ಯೆಗಳಿಗೂ ಒಡೆಯರವರು. ಅಂಥವ್ರನ್ನ ಏನಂತ ಕರಿಕೊಡೋದು? ಬರೀ ಸಾಮಾನ್ಯ ಋಷಿ ಅಂತ ಕರಿಕೊಡೋದು ಅಂತ ಹೇಳ್ತಾರೆ. ಪ್ರೋಕ್ಷೇ ಫಲವಿಶೇಷೋಸ್ತು ಮೋಕ್ಷೇ ಫಲವಿಶೇಷೋಸ್ತು ವಿದ್ಯಾಧಿರಾಜಸ್ಯ ಮತಂ ಅವಿರೋಧಸ್ತಯೋಸ್ತತೋ. ಇಲ್ಲಿ ಜೈಮಿನಿಗಳೇ ಹೇಳಿದ್ದಾರೆ. ಜೈಮಿನಿಗಳಿಗೂ ಇವರು ಏನಿಲ್ಲ ಅಂದರೆ ವಿರೋಧ ಇಲ್ಲ. ಬೇರೆ ಎಲ್ಲ ಭಾಷ್ಯಕಾರರು ಏನು ಮಾಡಿದರು? ಅನ್ಯಾರ್ಥ ಅಂತೂ ಜೈಮಿನಿ. ವೇದವ್ಯಾಸ ಹೇಳೋದು ಬೇರೆ, ಜೈಮಿನಿ ಹೇಳೋದೇ ಬೇರೆ. ಆದ್ದರಿಂದ ಅವರು ಅಪ್ರಾಮಾಣಿಕ, ಹಾಗೆ ಹೇಳಬಾರ್ದು. ಜೈಮಿನಿಗಳು ಯಾರವರು? ಶಿಷ್ಯರು. ಇವತ್ತು ಸಾಕ್ರಟೀಸು, ಪ್ಲೇಟೋ, ಅರಿಸ್ಟಾಟಲ್ 3 ಜನ ಏನವರು? ಗುರು ಶಿಷ್ಯರವರು. ಆದರೆ ಅವ್ರಿಗೆ ಫಿಲಾಸಫಿನೇ ಬೇರೆ. ವೆಸ್ಟರ್ನ್ ಫಿಲಾಸಫಿ ಓದೋರೆಲ್ಲ ಹೀಗೆ ಓದಬೇಕು. ಫಿಲಾಸಫಿ ಆಫ್ ಪ್ಲೇಟೋ, ಫಿಲೋಸಫಿ ಆಫ್ ಅರಿಸ್ಟಾಟಲ್ಲು, ಇಲಸ್ಟ್ರೇಟಿ ಆಫ್ ಇವರು ಸಾಕ್ರಟೀಸ್. ಗುರು ಶಿಷ್ಯರೇ ಬೇರೆ ಬೇರೆ. ನಾವು ಫಿಲಾಸಫಿ ಜೈತೀರ್ಥರು, ಫಿಲಾಸಫಿ ಭದ್ರಾಚಾರ್ಯರು, ಫಿಲಾಸಫಿ ತಿರುಪಂಡಿತಾಚಾರ್ಯರು ಇದೆಯಾ? ಇಲ್ಲ, ಒಂದೇ. ಎಲ್ಲ ಬದ್ಧ ಸಿದ್ಧಾಂತ. ಯಾರೇ ಹೇಳಿದ್ರು ಏನದು ಅವರದೇ. ಹಾಗೆ ಹೇಳಿಲ್ಲ ವೆಸ್ಟರ್ನ್ ಫಿಲಾಸಫಿ ಅಂತ ಗುರು ಶಿಷ್ಯರು ಭಾಜನ ಇದ್ದಾರೆ. ಪ್ರಕಾಶತೆ ಸರ್ವದಾ ತೇನ ದೇವಾನಾಮಪಿ ಯುಕ್ತ ಹಿ ಉಪಾಸನ. ಆದ್ದರಿಂದ ಆ ದೇವತೆಗಳಿದ್ದಾರೋ ಇಲ್ವೋ ಉಪಾಸನೆ ಮಾಡೋದು ಬೇಡ, ಕುತ್ಕೊಳ್ಳೋಕೆ ಹೋಗಬೇಡಿ. ಆಫೀಸರ್ ಲೀವ್ ಇದ್ರು ಬಿಟ್ಟರು ಡೈರೆಕ್ಟ್ ರೊಟೀನ್ ವರ್ಕಿಗೆ ವಿರೋಧ ಇಲ್ಲ. ಆಫೀಸಿಗೆ ಹೋದ ಕಾಲಕ್ಕೆ ಇವನು ರೊಟೀನ್ ವರ್ಕ್ ಮಾಡೋ ಅಧಿಕಾರ ಅವರಿಗಿದೆ. ಯಾವುದೋ ಸ್ಪೆಷಲ್ ಕೇಸ್ ಡೀಲ್ ಮಾಡೋ ಅಧಿಕಾರ ಬರೋಲ್ಲ. ಯಾರು ಬರ್ಬೇಕು ಅದಕ್ಕೆ? ರೆಗ್ಯುಲರ್ ಆಫೀಸರೇ ಬರಬೇಕು. ಆ ದೃಷ್ಟಿಯಿಂದ ನಾವು ಮಾಡೋ ಇದಕ್ಕೆಲ್ಲ ಯಾರು ಸಾಕು? ಇವರು ಸಾಕಾದರೆ ಯಾವಾಗಲೂ ಇರ್ತಾರೆ ಅವರು. ವಿರೋಧ ಕರ್ಮ ಇತಿ ಚೇನ್ನ ಅನೇಕ ಪ್ರತಿಪತ್ತೇ ದರ್ಶನಾತ್ ಸೂತ್ರ. ಸಿದ್ಧಾಧಿರಾಜಸ್ಯ ಮತಂ ಅವಿರೋಧ ತಯೋ ತತಃ. ತಯೋ ಅಂದರೆ ವ್ಯಾಸ ಜೈಮಿನ್ಯೋ. ವೇದವ್ಯಾಸ ಜೈಮಿನಿಗಳಿಗೆ ವಿರೋಧ ಯಾರೋ ಆಗಿದ್ದರೆ ವಿರೋಧ ಬಂದರೂ ಬರಲಿ, ನಮಗಟ್ಟೆ ಹೇಳಬೇಕಾಗಿ. ಗುರು ಶಿಷ್ಯರು ಅವಾಗೇನು ಅಂಥ ಶಿಷ್ಯ ಆಗೋದೇ ಇಲ್ಲ. ಯಾಕೆ ಪಾಠ ಹೇಳಿಕೊಟ್ರು? ಇವತ್ತು ಉದಾಹರಣೆಗೆ ಕೆಲವರು ಹೇಳ್ಕೊಡ್ತಾರೆ, ಕೈ ಕೊಡ್ತಾರೆ, ಕಾಮನ್. ಅದು ಹೇಳಿಸ್ಕೊಂಡು ಶಿಷ್ಯ ಕೈ ಕೊಡೋದು ಹೇಳೋದು ತೀರಾ ಕಾಮನ್. ಯಾಕೆ ಅಂತ ಕೇಳಿದ್ರೆ ಸ್ವರೂಪ ಗೊತ್ತಿಲ್ಲದೆ ಹೇಳೋದ್ರಿಂದ ಹಾಗಾಗತ್ತೆ. ವೇದವ್ಯಾಸ ಹಾಗೆ ಹೇಳಿದ್ರಾಗಿದ್ದರೆ ಅವ್ರ ಸ್ವರೂಪ ಗೊತ್ತಿರೋರಿಲ್ಲೇನು ಓಡಿಸ್ಬೇಕಾಯ್ತು. ಜೈಮಿನಿ ಯಾಕೆ ಓಡಿಸ್ಲಿಲ್ಲ ಅಂದರೆ ಸರಿಯಾದವ್ರು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ವೆರಿ ಇಂಪಾರ್ಟೆಂಟು. ಇವು ಪರಶುರಾಮ ದೇವರು ಕನ್ನಡನಿಗೆ ಹೇಳಿಕೊಟ್ರು. ಕನ್ನಡ ಆ್ಯಕ್ಚುಲಿ ಹೇಳ್ಕೊಡ್ಬಾರ್ದಾಗಿತ್ತು. ಯಾಕೆ? ಆತ ಕ್ಷತ್ರಿಯನಲ್ಲ, ಆದ್ದರಿಂದ ಹೇಳಿಕೊಟ್ರು. ನಾವು ಹೇಳಿಕೊಟ್ರೆ ಏನದು ಗೊತ್ತಿದ್ದಿಲ್ಲ ಅಂತ ಹೇಳ್ಬೋದು. ಇವರೆಲ್ಲ ಬೇಸ್ಟ್ಗಳೆಲ್ಲ ಅಡ್ಮಿಷನ್ ಲಿಸ್ಟ್ ತಂದು ವೆರಿಫೈ ಮಾಡೋಕ್ಕೆಲ್ಲ ಹೋಗೋದಿಲ್ಲ. ಸೀಟ್ ಕೊಟ್ಟರೆ ಪಾಠ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಇವ್ರ ಕೆಲಸ ಅಲ್ಲ. ಅದು ಪರಶುರಾಮ ದೇವರು ಹಾಗಲ್ಲ, ದೇವರವರು. ಅವ್ರಿಗೇನಿಲ್ಲ, ಅಜ್ಞಾನ ಇದು. ಯಾಕೆ ಹೇಳ್ಕೊಟ್ರು ಅಂತ ಕೇಳಿದರೆ ತೋರಿಸಿದ್ರು. ಈ ರೀತಿ ಆಗ್ತದೆ ನೋಡಿ, ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಗೊತ್ತಾಯ್ತು? ಜ್ಞಾನ ಇದ್ದು ಬುದ್ಧಿ ಕಳ್ಳನಿಗೆ ಶಾಪ ಕೊಟ್ಟು ಒಂದು ದುರ್ಯೋಧನ ನಂಬಳಕ್ಕೋಸ್ಕರ ತಯಾರು ಮಾಡಬೇಕು. ಆ ಅಯೋಗ್ಯರು ಹೇಳಿಕೊಟ್ರೆ ಸಿದ್ಧಿ ಬರೋದಿಲ್ಲ ನೋಡಿ ಅಂತ
ಯುದ್ಧದಲ್ಲಿ ಗೆಲುವು ಬರಲೇ ಇಲ್ಲ, ಕನ್ನಡ ಸೋತ್ಬಿಟ್ಟ. ಎಷ್ಟೆಲ್ಲ ಓದಿ ಎಲ್ಲ ಮಾಡಿ ಕಳ್ಕೊಂಡ್ಬಿಟ್ಟ. ಯಾತಕ್ಕೆ? ಸುಳ್ಳು ಹೇಳಿ ಓದಿದ್ದರಿಂದ. ಇವರಿಗೂ ಎಚ್ಚರಿಕೆ, ಅವ್ರಿಗೂ ಎಚ್ಚರಿಕೆ. ಸುಳ್ಳು ಹೇಳಿ ಓದಕ್ಕೆ ಹೋಗಬಾರ್ದು. ಹಿಂದೆ ನಡೆದಿದೆ ಅದು ಸುಮಾರು. ಕೇರಳದಲ್ಲ ಏನು ಸುಮಾರು 20-30 ಜನ ಅಡ್ಮಿಷನ್ ಆಗೋಯ್ತು ಅವರಿಗೆಲ್ಲ. ಸ್ವಲ್ಪ ದಿವಸ ಆದ ಕೇಸ್ ಹಾಕಿದ್ರು. ಸರಿಯಾಗಿ ಅವ್ರು ಬಂದೇ ಕ್ವಾಲಿಫೈಡ್ ಅಲ್ಲ ಅಂತೇಳಿ ಎಲ್ಲರೂ ತೆಗೆದುಹಾಕಿದ್ರು. ಕನ್ನಡನ ಕೇಸದು ರಾಂಗ್ ಸರ್ಟಿಫಿಕೇಟ್ ಅವ್ನು ಬ್ರಾಹ್ಮಣ ಅಂತ ಹೇಳಿ ಓದಿದ್ನಲ್ಲ, ಅವ್ರು ಆರ್ಗ್ಯುಮೆಂಟ್ಸ್ ಇರಬಾರ್ದು. ಏನು ಗೊತ್ತಾ? ಸ್ವಾಮಿ ನೀವು ಬ್ರಾಹ್ಮಣರು ಓದಲ್ಲೋ? ಹೌದು. ಎಲ್ಲರೂ ನಿಮ್ಮ ಮಕ್ಕಳು ಓದಲ್ಲೋ? ಹೌದು. ನಾನು ನಿಮ್ಮ ಮಗ ಆದ್ದರಿಂದ ನಾನು ಬ್ರಾಹ್ಮಣ. ಈ ಥರ ಆರ್ಗ್ಯುಮೆಂಟ್ಸ್ ಇರಬಾರ್ದು. ಆ್ಯಕ್ಚುಲಿ ಆರ್ಗ್ಯುಮೆಂಟ್ ಅಲ್ಲ ಅದು. ಯಾಕೆ ಇದಕ್ಕೆ ಹಾಗೆಲ್ಲ ಹೇಳಿಲ್ಲ. ಗೊತ್ತಾಯ್ತಾರೆ? ಬ್ರಾಹ್ಮಣ ಅಂತ ಹೇಳಲಿಲ್ಲ. ಬ್ರಾಹ್ಮಣ ಸ್ತ್ರೀ ಗುಣ ಆಗಿರ್ಬೇಕು ಜೊತೆಗೆ. ಅಪ್ಪ ಮಗ ಆದರೆ ಮಕ್ಕಳು ಬ್ರಾಹ್ಮಣರಾಗಬೇಕಾಗಿಲ್ಲ. ಬ್ರಾಹ್ಮಣ ಸ್ತ್ರೀನೂ ಇರಬೇಕು ಜೊತೆಗೆ. ಅದಿಲ್ವಲ್ಲ, ಹೊರಟೋಯ್ತಾರೆ. ಆದ್ದರಿಂದ ಇದು ಸರಿಯಲ್ಲ. ಇದೆಲ್ಲ ದತ್ತಪುತ್ರರ ವಿಷಯ ಬೇರೆ. ಯಾರು ಜೋಪಾನ ಮಾಡಿರ್ತಾರೋ ಅವ್ರ ಜಾತಿ ಬಂದ್ಬಿಡತ್ತೆ. ಈ ಸಂಸ್ಕಾರ ಆಗಿಲ್ಲ ಅವ್ರಿಗೆ. ಆದ್ದರಿಂದ ಇಲ್ಲ. ಇವತ್ತು ಸೀಲು ಗೀಲು ಇಲ್ಲದೆ ಕೊಟ್ಟಿರೋದು ಹಾಡು ರೆಕಾರ್ಡ್ ಅಂತ ಕರೆಯಲ್ಲ. ಅದು ಸೀಲ್ ಹಾಕಿ ಇದು ಮಾಡಿ ಅಲ್ಲಿ ಫ್ರಮ್ ರಿಜಿಸ್ಟರ್ 2G ಎಲ್ಲ ಎಂಟರ್ ಆಗುತ್ತೆ. ಅದು ಅದೆಲ್ಲ ಮಾಡಿದಾಗ ಅದು ಅಫಿಷಿಯಲಿ ಒಂದು ನಂಬರ್ ಸಿಗುತ್ತೆ. ಅಲ್ಲಿವರೆಗೂ ಏನೋ ಡಾಕ್ಯುಮೆಂಟ್ ಅಂತ ಕರೆಯೋದಿಲ್ಲ. ವೆರಿಫೈ ಮಾಡ್ತಾರೆ. ಎಷ್ಟೋ ಸೂಕ್ಷ್ಮ ವಿಚಾರ ಬಂದ ಕಾಲಕ್ಕೆ ವೆರಿಫೈ ಮಾಡ್ತಾರೆ. ಇದಿಲ್ಲ, ಆದ್ದರಿಂದ ಇದು ಫೋರ್ಜರಿ ಅಂತ ಕರ್ತಾರೆ. ಆದ್ದರಿಂದ ಸರಿಯಲ್ಲ. ಸರ್ವದಾತೇನ ದೇವಾನಾಮಪಿ ಯುಕ್ತ ಹಿ ಉಪಾಸನ. ಅವಾಗಲಿರ್ತಾರೆ. ಆದ್ದರಿಂದ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅವನು ಆರ್ಡರ್ ರಿಪೋರ್ಟ್ ಮಾಡ್ಕೊಳ್ಳೋಕೆ ಹೊರಟ. ಮೇನ್ ಆಫೀಸರ್ ಇಲ್ಲ, ಏನು ಪ್ರಾಬ್ಲಮ್ಮೇ ಇಲ್ಲ. ಇನ್ಚಾರ್ಜ್ಗೆ ಏನಂತ ಅಧಿಕಾರ ಇದೆ? ರಿಲೀವ್ ಮಾಡಬೇಕು. ರಿಲೀವ್ ಮಾಡೋ ಅಧಿಕಾರನೂ ಇದೆ. ಅವೆಲ್ಲ ಇದೆ. ಸ್ಪೆಷಲ್ ಅಂದರೆ ಮಾಡೋಕ್ಕೆ ಬರುತ್ತೆ ಆ ಕೆಲಸಗಳೆಲ್ಲ. ಕರ್ಣನಿಗೆ ಹಾಗಾಯಿತು, ವಿದುರನಿಗೆ ಹಾಕಾಯಿತು. ಒಂದು ಪ್ರಶ್ನೆ ಬಂತು. ಈಗ ಎಷ್ಟು ಪ್ರಶ್ನೆ ಬರುತ್ತೋ ನೋಡಿ. ಹಾಗೆ ವಿದುರ ಒಳ್ಳೆ ಜ್ಞಾನಿ, ಆತ ಫಸ್ಟ್ ಕ್ಲಾಸ್ ಜ್ಞಾನಿ. ಕನ್ನಡಗಿಂತ ಪ್ರಶ್ನೆ ಬಂತೀಗ. ಅದು ಹೊಸಲ ವೇಷ ಇತ್ತು, ಬಿಟ್ಟುಬಿಡಿ. ಅದು ಎಷ್ಟೋ ಜನಕ್ಕಿಂತ ಏಕಲವ್ಯ ಹೇಳ್ಕೊಡ್ಲಿಲ್ಲ, ಸರಿ, ಅವನ ಸ್ವರೂಪದಲ್ಲೇ ದೈತ್ಯ ಅವನು. ಆದರೆ ವಿದುರನಿಗೆ ಎಷ್ಟು ಜ್ಞಾನ ಬಂತಲ್ಲ. ವೇದವ್ಯಾಸರ ಶಿಷ್ಯ ಅಂತ ಕೇಳಿದರೆ ಹೌದು, ವೇದವ್ಯಾಸರ ವೇದ ಹೇಳ್ಕೊಡ್ಲಿಲ್ಲ. ಗೊತ್ತಾಯ್ತಿಲ್ಲ? ವಿದುರನಿಗೆ ಜ್ಞಾನ ಇದೆ. ಏನು ಜ್ಞಾನ ಅದು? ಉತ್ಪನ್ನ ಜ್ಞಾನ. ಉತ್ಪನ್ನ ಜ್ಞಾನ ಅಂದರೆ ಬಾರನ್ನು ಹುಟ್ಟತಾನೆ ಬಂದುಬಿಟ್ಟಿದೆ. ಅದಕ್ಕೆ ದೋಷ ಇಲ್ಲ. ಹುಟ್ಟತಾನೆ ಬಂದರೆ ದೋಷ ಇಲ್ಲ. ಬಟ್ ಯಾವುದಕ್ಕೆ ದೋಷ ಇದೆ? ಶ್ರುತಿನ ಕಲ್ತಿದ್ರೆ ಬರ್ತೀವಿ. ಕಲ್ತು ಹೇಳಿದ್ರೆ ತಪ್ಪಾಗೋದು. ಅವ್ರು ಸಹಜವಾಗಿ ಬಂದರೆ ಜ್ಞಾನ ಬ್ಯಾಕ್ ಮಾಡೋಕ್ಕೆ ಬರಲ್ಲ. ಸಹಜ ಎಷ್ಟೋ ಜನ ಪೂರ್ವಜನ್ಮದ ಸಂಸ್ಕಾರ ಒಳ್ಳೆ ಜ್ಞಾನ ಬಂದ್ಬಿಡೋದು. ಅದು ದೋಷ ಅಲ್ಲ. ಓದಿ ಕೊಟ್ಟರೆ ಹೇಳಿದವನು ಅಪರಾಧಿ, ಕೇಳಿದವನು ಅಪರಾಧಿ. ಹಾಗೆ ಬಂದರೆ ಅಪರಾಧಿ ಅಲ್ಲ ಅಂತ ಎಷ್ಟೋ ಜನ ಸಂಗೀತ ಹೇಳ್ತಿರ್ತಾರೆ. ಓದಿಲ್ಲ ಹೇಳಬೇಡ ಅಂತ ಹೇಳ್ಕೊಡೋದು. ಕಲ್ತವ್ರಿಗೆ ಚೆನ್ನಾಗಿ ಹೇಳ್ತಾರೆ. ಪೂರ್ವ ಸಂಸ್ಕಾರ ಇದೆ ಅವನಿಗೆ. ಇಷ್ಟೆಲ್ಲ ಸೂಕ್ಷ್ಮ ವಿಚಾರ ಗೊತ್ತಾಗಬೇಕಾದ್ರೆ ಅನುವ್ಯಾಖ್ಯಾನ ಓದಬೇಕು. ಅದನ್ನೇ ಅವ್ರು ಕೇಳ್ಕೊಂಡ್ರು. ಅವ್ರು ತಿಳ್ಕೊಂಡ್ಬಿಟ್ಟಿದ್ದ ಅದ್ರ ಎಷ್ಟು ಕೃತಜ್ಞತೆ ಹೇಳಬೇಕು ಅಂದರೆ ಅವ್ರು ಕೇಳ್ಕೊಂಡಿದ್ದಕ್ಕೋಸ್ಕರ ಅನುವ್ಯಾಖ್ಯಾನ ಬಂತು. ಸ್ವಾಮಿ ನಿಮಗೆ ಕಷ್ಟ ಆಗುತ್ತೆ, ದಯವಿಟ್ಟು ನೀವು ಹೇಳಿ ಅಂತ ಕೇಳಿದ್ದಕ್ಕೆ ಎಲ್ಲರೂ ಪರ ಕೇಳಿದಾಗಾಯ್ತು ಅವ್ರು. ಅಲ್ಲಿ ಹೇಳಬೇಕಾದ್ರೆ ಕೂಡ ಯುಕ್ತಯೋ ನೋ ದುರುದ್ಧಾರಾಹ. ನೋ ಅಂದ್ರೇನು? ನನಗೆ ಅಲ್ಲ, ನಮಗೆ ಅಂತ ಕೇಳಿದ್ರಿಂದ ಎಲ್ಲರಿಗೂ ಉಪಯೋಗ ಆಯ್ತದೆ. ನಚ ಪ್ರಕಾಶತೆ ಸರ್ವದಾ ತೇನ ದೇವಾನಾಮಪಿ ಯುಕ್ತಾ ಹಿ ಉಪಾಸನಾ. ಆದ್ದರಿಂದ ದೇವರ ಉಪಾಸನೆ ಮಾಡಿ ಏನು ತಪ್ಪಿಲ್ಲ. ನಿತ್ಯಂ ವೃದ್ಧಿ ಕ್ಷಯಾಪೇತಂ ವಿಷ್ಣೋ ಪೂರ್ಣಂತು ವೇದನಂ. ಆಮೇಲೆ ಇನ್ನು ದೇವರ ಬಗ್ಗೆ ಬಂದರೆ ಮುಖ್ಯವಾದ ವಿಷಯ ಹೇಳಿ ಮುಗಿಸ್ತಾರೆ. ದೇವರಿಗೆ ಜ್ಞಾನಕ್ಕೆ ಬೆಳವಣಿಗೆ ಉಂಟಾ ಅಂತ ಪ್ರಶ್ನೆ. ಇಷ್ಟು ದಿವಸ ಎಕ್ಸ್ಪೀರಿಯನ್ಸ್ ಇಷ್ಟು ದಿವಸ ದೇವರಿಗೆ ಹೊರಗೆ ಸೃಷ್ಟಿ ಮಾಡಿ ಒಳ್ಳೆ ಕೈ ಗುರಿ ಕೂತ್ಬಿಟ್ಟಿದೆ, ಅಷ್ಟಾದರೂ ಸೃಷ್ಟಿ ಮಾಡ್ತಾರೆ ಅಂತ ಹೇಳಬಾರ್ದು. ಪರಮಾತ್ಮಗೆ ಅವೆಲ್ಲ ಏನಲ್ಲ. ಇವತ್ತು ನಾವು ಸಣ್ಣವರಿಂದ ಸೂರ್ಯ ಆಗಿದ್ದು, ಈ ಸೂರ್ಯ ಆಗಿದ್ದಾರೆ ಗೊತ್ತಾ, ಭಾರಿ ಜೋರಾಗಿ ಬಿಟ್ಟಿದ್ದಾರೆ. ಈಗ ಹಾಗೇನೇ ಇಲ್ಲ. ದೇವರಿಗೆ ಅದು ಇಲ್ಲೇ ಇಲ್ಲ. ಆ ಪದ ಹೇಗಿದೆ ನೋಡಿ. ದೇವರಿಗೆ ಇದು ಯಾವುದು ಹೇಳ್ಕೊಡೋದು. ಯಾಕೆ ಅಂದರೆ ಅಲ್ಲೇನಿದೆ ನೋಡಿ. ನಿತ್ಯಂ ವೃದ್ಧಿ ವ್ಯಪೇತಂ ವೃದ್ಧಿ ಅಲ್ಲ ಕ್ಷಯಾಪೇತಂ ವಿಷ್ಣೋ ಪೂರ್ಣಂತು ವೇದನಂ ಸರ್ವದಾ ತೇನ ದೇವಾನಾಮಪಿ ಯುಕ್ತ ಹಿ ಉಪಾಸನಾ. ನಿತ್ಯ ಉಳಿದ ಇಲ್ಲಿ ಪ್ರಶ್ನೆ ಬಂದುಬಿಡ್ತಾಗ ಎಲ್ಲ ದೇವತೆಗಳು ಸಾಧನೆ ಮಾಡಿ ಪದವಿ ಬರ್ತಾರಲ್ಲ, ವಿಷ್ಣುನು ಹಾಗೆ ಬಂದಿರಬೇಕು ಅಂತ ಕೇಳಿದ್ದಾರೆ. ಏನಾಗಬೇಕಾಗ ಪ್ರೊಪೇಟ್ರಿ ಸರ್ವಿಸ್ ಎಷ್ಟಾಯ್ತು ಅಂತ ಕೇಳಿದರೆ ಬಿಡೋದು. ಅವರು ವರ್ಕರಲ್ಲ ಅದು. ಅದಕ್ಕೆ ಪ್ರಸಂಗ ಬಂತು ಅಂತ ಹೇಳ್ತಾರೆ. ನಿತ್ಯಂ ವೃದ್ಧಿ ಕ್ಷಯಾಪೇತಂ ಅಂದರೆ ನಕರ್ಮಣಾವರ್ಧತೇನೋ ಕನೀಯಾನ್. ಪರಮಾತ್ಮನಿಗೇನಿಲ್ಲ ಇಲ್ಲ, ಅದಕ್ಕೆ ವರ್ಧತೇನೋ ಕನೀಯಾನ್ ಅಂತಿದೆಯಲ್ಲ. ಅದಕ್ಕೋಸ್ಕರ ವಿಷ್ಣೋ ಪೂರ್ಣಂತು ವೇದನ. ಇಲ್ಲಿ ವೇದನ ಶಬ್ದ ಕನ್ನಡ ವೇದನೆ ಮಾಡ್ಕೋಬಾರದು. ಇಷ್ಟು ಯಾವಾಗ ವೇದನೆ ಇರುತ್ತೆ ಅಂತ ಆಗಲ್ಲ. ವೇದನಂ ಅಂದ್ರೇನು? ಜ್ಞಾನ ಅಂತ. ವೇದನ ಜ್ಞಾನ ಪದ ಸರಿಯಾಗಿ ಉಪಯೋಗಿಸ್ಬೇಕಲ್ಲ. ವೇದನಂ ನಿತ್ಯ ವೇದನ, ಪೂರ್ಣ ವೇದನ, ನಿತ್ಯ ವೇದನ,
ವೃದ್ಧಿಕ್ಷಯ ಒಂದು ಬೆಳೆಯೋದೇ ಇಲ್ಲ. ತುಂಬ ದಿವಸ ಆಯ್ತಲ್ಲ, ಪರೀಕ್ಷೆ ಕೂತಿರ್ತಾರೆ, ಫಸ್ಟ್ರಾಗಿ ಬಂದುಬಿಟ್ಟಿರ್ತಾರೆ. 5-6 ತಿಂಗಳಂದ್ರೆ ಕೇಳಿ ಅರ್ಧಕ್ಕರ್ಧ ಉತ್ತರ ಕೊಡದೇ ಇರ್ಬೋದು ಅವರು. ಯಾಕೆ ಮರ್ತೋಗಿದೆ ಅಂತಾರೆ, ಟಚ್ ಹೋಯ್ತು, ಅದು ದೋಷ ಅಲ್ಲ. ಟಚ್ ಹೋಯ್ತು ದೋಷ ಅಲ್ಲ. ಒಬ್ಬರು ಫಸ್ಟ್ ಕ್ಲಾಸಾಗಿ ಸೆಂಚುರಿ ಹೊಡೆದು ಬಂದ, ಆಮೇಲೆ ಆರೋಗ್ಯ ಕೆಟ್ಟೋಯ್ತು, ಬಂದು ಅವ್ರು ಸೆಂಚುರಿ ಹೊಡೆದು ನೆಕ್ಸ್ಟ್ ಇದರಲ್ಲಿ ಅದು ವಾಪಸ್ ತಗೊಳ್ಳಿ ಅಂತ ಹೇಳಕ್ಕೆ ಬರೋಲ್ಲ, ಮುಗಿದೋಯ್ತು. ಇಷ್ಟ ಇವೆಲ್ಲ ಯಾತಕ್ಕೆ ಹೇಳ್ತಾರೆ? ದೇವ್ರ ಎಲ್ಲ ಪ್ರಶ್ನೆ ಬಂದಾಗ ದೇವರಿಗೆ ಟ್ರೈ ಮಾಡ್ತಾರೆ ನಾವು ಅಪ್ಲೈ ಮಾಡೋಕ್ಕೋಸ್ಕರ. ಹೀಗೆ ದೇವ್ರಿಗೆ ಅಪ್ಲೈ ಮಾಡಿಬಿಡೋಣ. ಯಾರೋ ಆಮೇಲೆ ದೇವತೆಗಳು ಇಂದ್ರ ಪದವಿ ಇಲ್ಲದೆ ಇದ್ದವರು ಆಮೇಲೆ ಇಂದ್ರ ಪದವಿ ಬಂದು ಕೂತ್ರಲ್ಲ, ವಿಷ್ಣು ಪದವಿ ಆ ರೀತಿ ಕೂತಿರೋದು, ಆ ರೀತಿ ಕೂತಿಲ್ಲ. ದೇವ್ರು ಹೇಗಿದ್ದಾನೆ? ಯಾವಾಗಲೂ ಒಂದೇ ರೀತಿ. ಆಕಾಶ ಎಂದು ಮಾಡಿಟ್ರು ಅಂತ ಕೇಳಿದ್ರೆ ಹೇಗೋ ಹಾಗೆ ಮಾಡ್ಬೇಕಾದ್ರೆ ಏನಿರ್ಬೇಕಲ್ಲಿ? ಆಕಾಶ ಇರಲೇಬೇಕು, ಅದ್ರ ಮಾಡಿಟ್ಟಿದ್ದಲ್ಲ. ಎಷ್ಟು ಹೇಳ್ಕೋ ಅದರ ಸ್ಥಿತಿ ದೋಷ ಬಂದೇ ಬರೋದು. ಇನ್ನೊಂದು ಆಕಾಶ ಮತ್ತೊಂದು ಆಕಾಶ, ಅದ್ರ ಬದಲು ಏನು ಹೇಳಬೇಕು? ಆಕಾಶ ಇರೋದೇ ಹಾಗೆ, ಮುಂದೆಲ್ಲ ಕಾರಣ ಕೊಳ್ಳಕ್ಕೆ ಹೋಗಬಾರ್ದು. ಸ್ಪಷ್ಟಾತಿ ಸ್ಪಷ್ಟ ವಿಷದಂ ಬ್ರಹ್ಮಣೋ ಅಶೇಷ ವಸ್ತುಗಳು ಪ್ರಸಂಗ ಬಂತು ಅಂತ ಹೇಳ್ತಾರೆ. ದೇವ್ರ ಜ್ಞಾನ ಎಷ್ಟು ಗೊತ್ತಾ? ಸ್ಪಷ್ಟ ಅತಿ ಸ್ಪಷ್ಟ ವಿಷದಂ, ಸ್ಪಷ್ಟಾತಿ ಸ್ಪಷ್ಟ. ಸ್ಪಷ್ಟನೇ ಭಾರಿ ದೊಡ್ಡದು, ಇನ್ನೂ ಸ್ಪಷ್ಟ, ಅತಿ ಸ್ಪಷ್ಟ ಮತ್ತು ವಿಷದ. ವಿಷದ ಅಂದ್ರೇನು? ಆಲ್ರೌಂಡ್ ಪರ್ಫೆಕ್ಷನ್. ಇದು ದೇವ್ರ ಜ್ಞಾನಕ್ಕಿದೆ. ಆಗ ದೇವರು ಮತ್ತೆ ಅವರಿವರ ನಮ್ಮನ್ನು ನೋಡ್ತಾನೆ, ಅದು ಅರ್ಥ ಆಗ್ತದೆ. ಮತ್ತೆ ಇಷ್ಟೆಲ್ಲ ಕೇಳಿ ಏನು ಮಾಡಿದಾಗ ಆಯ್ತು ನಾವೀಗ? ದೇವ್ರು ಯಾರನ್ನೋ ನೋಡ್ತಾನೆ ಅಲ್ಲ, ನಮ್ಮನ್ನೇ ನೋಡ್ತಾನೆ ಯಾವಾಗಲೂ. ಆದ್ದರಿಂದ ನಾನು ಏನು ಮಾಡಬಾರ್ದು? ತಪ್ಪು ಮಾಡಿಕೊಡೋದು, ಸರಿ ಮಾಡೋದನ್ನು ಬಿಡ್ಕೊಡು. ಅಥವಾ ಅಶೇಷ ವಸ್ತುಗಂ, ಹೋಗ್ಲಪ್ಪ ಯಾರ ಬಗ್ಗೆ ಅಂತ ಪ್ರಶ್ನೆ. ಅಶೇಷ ವಸ್ತುಗಂ, ಅಶೇಷ ವಸ್ತುಗಂ ಅಂದ್ರೇನು? ಎಲ್ಲ ವಸ್ತುಗಳ ಬಗ್ಗೆ ಕೂಡ ಪೂರ್ತಿ ಗೊತ್ತಿದೆ. ಮಹಾಲಕ್ಷ್ಮಿ ಕೂಡ ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ? ಭಗವಂತನ ಬಗ್ಗೆ ಗೊತ್ತಿಲ್ಲ. ಉಳಿದಲ್ಲಿ ಭ್ರಷ್ಟಾಸ ಗೊತ್ತಿದೆ, ಆದರೆ ಭಗವಂತನಿಗೆ ಗೊತ್ತಿಲ್ಲ. ಅಲ್ಲೂ ಕೂಡ ಮತ್ತೊಂದು ಸ್ವಾರಸ್ಯ, ಉಳಿದವ್ರಿಗೂ ಫುಲ್ ಗೊತ್ತಿದೆಯಲ್ಲ, ಅಷ್ಟಾದ ಈಕ್ವಾಲಿಟಿ ಬರಲಿಲ್ಲ. ದೇವ್ರ ಜ್ಞಾನ ಕ್ಲಾರಿಟಿನೇ ಬೇರೆ. ದೇವ್ರ ಜ್ಞಾನ ಕ್ಲಾರಿಟಿ ಸ್ವತಂತ್ರ ಅಂತ ಡಿಫರೆನ್ಸ್ ಬಂದೋಯ್ತು. ಇವೆರಡನ್ನ ಹೇಳಬೇಕು. ಇದೆಲ್ಲ ಪ್ರಮಾಣ ಪದ್ಧತಿಯಲ್ಲಿ ಈಗ ನೀಟಾಗಿ ಸೇರಿಸಿ ಹೇಳ್ಬಿಟ್ಟಿದ್ದಾರೆ. ಬರೀತಾರೋ ಬಾಲಾರಾಮ್ ಬೋಧ ಸಿದ್ಧೈ, ಇದೆಲ್ಲ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಮತ್ತೆ ಯಾಕೆ ಬರೀತೀರಿ ಅಂದರೆ ಅದಕ್ಕೆ ಬಿಗಿನರ್ಸ್ಗೆ ಏನು ಕೆಲವು ಅರ್ಥ ಆಗಲ್ಲ ಅಂತ ಈಗಲೇ ಹೇಳಿಬಿಡ್ತೇವೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಓದಿದಾಗ ಅದು ಬೇಸಿಸ್ ಇದೆ. ಇತ್ಯಾದಯೋ ವಿಷಯ, ಇವು ವಿಷ್ಣು ಸಹಸ್ರನಾಮ ಬರುತ್ತೆ. ಈಗ ವಿಷ್ಣು ಪರಮಾತ್ಮ ಸರ್ವಜ್ಞ, ಇದನ್ನೆಲ್ಲ ಕೋಟ್ ಮಾಡಬೇಕಾಗ. ಈ ಥರ ಸರ್ವಜ್ಞ ವಚನಗಳಿವೆ, ಆ ಥರ ಸರ್ವಜ್ಞ ಅಲ್ಲ. ಅನ್ಯೇಷಾಂ ಕ್ರಮಶೋ ಜ್ಞಾನಂ ಮಿತವಸ್ತುಗತಂ ಸ, ಉಳಿದವರಿಗೆಲ್ಲ ಕಡಿಮೆ ಆಗಕ್ಕೆ ಶುರುವಾಗುತ್ತೆ. ಮಿತ ಅವ್ರ ಜ್ಞಾನ ಲಿಮಿಟ್ ಆಗ್ಲಾಕ್ಕೆ ಶುರುವಾಗುತ್ತೆ ಒಂದಲ್ಲ ಒಂದು ದೃಷ್ಟಿಯಿಂದ. ಇತ್ಯಾದಯೋ ವಿಶೇಷಾಸ್ತು ಸದಾ ವಿದ್ಯಾಪತೇರ್ಹೃದಿ ಜೈಮಿನ್ಯಾಜ್ಯಾಸ್ತು ಸಾಮಾನ್ಯ ವೇತೃತ್ವ ತತ್ತಥಾ ಅವಗನ್. ಪರಮಾತ್ಮನ ವೇದವ್ಯಾಸರ ಜ್ಞಾನ ಇಂಥದ್ದು, ಜೈಮಿನ ಜ್ಞಾನ ಇಂಥದ್ದಲ್ಲ. ಅದನ್ನು ಜೈಮಿನಿಗಳು ಎರಡು ಒಪ್ಕೋಬೇಕು ನಾವು, ವೆರಿ ಇಂಪಾರ್ಟೆಂಟ್ ಅದು. ಜೈಮಿನಿಗೂ ವೇದವ್ಯಾಸರಿಗೂ ವಿರೋಧ ಇಲ್ಲ ಅಂತ ಹೇಳಿದರು, ಬಟ್ ಏನಿಲ್ಲ ಅಂತ ಹೇಳಲಿಲ್ಲ, ಇಬ್ಬರು ಈಕ್ವಲ್ ಅಂತ ಹೇಳಲಿಲ್ಲ, ವಿರೋಧ ಇಲ್ಲ ಅಂತ ಹೇಳಿಬಿಟ್ರು ಅಷ್ಟೇ. ಶಿಷ್ಯ ಹೇಳಿಕೊಟ್ಟಿದ್ರೆ ಹೇಳ್ತಾರೆ. ಅದನ್ನು ಗುರುವಿಗೂ ಶಿಷ್ಯಗೂ ಏನು ವ್ಯತ್ಯಾಸ ಇಲ್ಲ, ಉತ್ತರದಲ್ಲಿ ವಿರೋಧ ಇಲ್ಲ. ಅಂದ ಮಾತ್ರಕ್ಕೆ ಅವನೇ ಮೇಷ್ಟ್ರಲ್ಲ, ಅದು ವಿಷಯ ಬೇರೆ ಬೇರೆ. ಆದ್ದರಿಂದ ಜೈಮಿನಿಗಳ ಜ್ಞಾನಕ್ಕೆ ಲಿಮಿಟೇಷನ್ ಇದೆ, ಎಲ್ಲ ಇದೆ. ಆದರೆ ಇಲ್ಲಿ ಮಾತ್ರ ವಿರೋಧ ಇಲ್ಲ, ಗುರು ಶಿಷ್ಯರ ಮಾತ್ರ ವಿರೋಧ ಇಲ್ಲ. ಇದನ್ನು ಹೇಳ್ತಾರೆ. ಆ ಮಾತು ಕೇಳಿದ ತಕ್ಷಣ ಸಾಮ್ಯ ಅಂತ ಅನ್ಕೋಬಾರ್ದು. ಇಲ್ಲಿ ಗುರು ಶಿಷ್ಯರಲ್ಲಿ, ಶಿಷ್ಯ ಎಷ್ಟೇ ಬುದ್ಧಿವಂತರಾದರೂ ಎಷ್ಟೇ ಓದಿದ್ರು ಕೂಡ ಗುರುವೇ ಹೇಗೋ, ಮುಕ್ತರಾದ ಮೇಲೂ ಕೂಡ ಮುಕ್ತ ಜೀವ ಏನವನು ಮುಕ್ತ ಜೀವ ಆಗ್ತದೆ, ದೇವರಾಗಿ ಮುಕ್ತ ಜೀವ ಕೊಟ್ಟು ದೇವರಲ್ಲ. ರಿಟೈರ್ಡ್ ಅಟೆಂಡರ್ ಕೊಟ್ಟು IAS ಆಫೀಸರ್ ಅಲ್ಲ, ಅವನು ರಿಟೈರ್ಡ್ ಅಲ್ಲ. ರಿಟೈರ್ಮೆಂಟ್ ಅದಾಗೆ ರಿಟೈರ್ ಆಗ್ತಾರೆ ಹೊರತು ರಿಟೈರ್ ಆದ್ರೆ ಈಕ್ವಲ್ ಆಗುತ್ತೆ ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ. ಇತ್ಯಾದಯೋ ವಿಶೇಷಾಸ್ತು ಸದಾ ನೋಡಿ ವಿದ್ಯಾಪತಿ ಅಂತ ಕರೆದು, ವಿದ್ಯಾಪತಿ ತೀರ್ಥರು ಅವರ ಹೆಸರಿದೆ. ಇದು ಎಷ್ಟೋ ಹೆಸರು ಉಪಯೋಗಿಸಿದ್ರಿಂದ ವಿದ್ಯಾಪತೇರ್ ಹೃದಿ ಜೈಮಿನ್ಯಾದ್ಯಾಸ್ತು ಸಾಮಾನ್ಯ ವೇತೃತ್ವ ತಥಾವ. ಅವರು ಸಾಮಾನ್ಯ ಜ್ಞಾನಿಗಳಾದ್ದರಿಂದ ಸ್ವಲ್ಪ ವೇಗಾಗಿ ಹಾಗೆಲ್ಲ ಹೇಳ್ತಾರೆ ಅವರು. ವೇದವ್ಯಾಸ ಹೇಳಿದ್ರೆ ಅಲ್ಟಿಮೇಟ್, ಮತ್ತೆಲ್ಲ ಹೇಳೋದಕ್ಕೆ ಹೋಗ್ಬಾರ್ದು. ವಿದ್ಯೇಶ ಮತಮೇ ತಸ್ಮಿನ್ ನೋಡಿ, ಮತ್ತೆ ಇಮಿಡಿಯೇಟ್ಲಿ ಮತ್ತೆ ಉಪಯೋಗಿಸಿದರು. ವಿದ್ಯೇಶ ಮತಮೇ ತಸ್ಮಾತ್ ನೈವ ಸದ್ಭಿರ್ವಿರುದ್ಧತೆ. ಆದ್ದರಿಂದ ಜೈಮಿನಿಗಳಿಗೆ ಅವರು ವಿರೋಧ ಇಲ್ಲ ಅಲ್ಲ, ಯಾವ ಸಜ್ಜದರ ಮಾತು ಕೂಡ ವೇದವ್ಯಾಸರಿಗೆ ಏನಾಗಿರೋದಿಲ್ಲ, ವಿರೋಧವಾಗಬಾರ್ದು. ಯಾಕೆ ಜ್ಞಾನ ಬಂದಿರೋದು ಅವರಿಂದನೇ. ಮೇನ್ ಸೋರ್ಸ್ ಆಫ್ ನಾಲೆಡ್ಜ್ ಯಾರು? ವೇದವ್ಯಾಸ ದೇವರಾದ್ದರಿಂದ ಅದೇ ಬಾವಿ ನೀರೇ ಕೊಡ್ತೀವಿ ಅಂತ ಕೊಡ್ತಾರಲ್ಲ, ಹಾಗೆ ಅದೇ ಬಾವಿ ನೀರೇ ಅದೇ ಇದು ಅಂತ ಕೊಟ್ಟಾಗ ಅದೇ ವೇದವ್ಯಾಸರ ಜ್ಞಾನನೇ ಆದ್ದರಿಂದ ವ್ಯತ್ಯಾಸ ಇಲ್ಲ. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾನೆ ಪ್ರಥಮಾಧ್ಯಾಯ ಶ್ರೀಯ ಪಾದ. ಹರೇ ಕೃಷ್ಣಾರ್ಪಣಮಸ್ತು. 3ನೇ ಪಾದ, ನಾಳೆ 4ನೇ ಪಾದ. ಇದು ಸ್ವಾರಸ್ಯ ಇದೆ. ಹೇಳೋದ್ರಲ್ಲಿ ಒಂದೇ ರೀತಿ ಇರಬೇಕು ಅಂತಿಲ್ಲ. ಅದೇ ಬಾವಿ ನೀರೇ ತಂದ,
ಒಬ್ಬರು ತಂದ ಭಾರಿ ಮಡಿ ಕಳಿಸೋದಕ್ಕೆ ತಂದ ತೊಗೊಂಡ್ಬಿಟ್ರು. ಇನ್ನೊಬ್ಬರು ಬಂದ ಕುಡಿಯೋದಿ ಕೈ ಇಟ್ಕೊಂಡ್ಬಂದಾದ್ರು ಈ ಕೈ ಬಿಸಾಕೋತ ಯಾಕಂದ್ರೆ ಕೈ ಎಷ್ಟು ಕೊಳೆ ಕೈ ಇಟ್ಟೆ ಹೋಯ್ತು. ಇದು ಪೌರುಷ ಬಂತಲ್ಲ ಹಾಗೆ ಅಲ್ಲಿ ಅದೇ ಪ್ಯೂರ್ ಬಿಟ್ಟಿದ್ದಕ್ಕೆ ಏನಾಯಿತು, ಕೆಟ್ಟೋಯ್ತು. ಉಳಿದವ್ರು ಬ್ರಹ್ಮಸೂತ್ರ ಭಾಷೆ ಬರೆದು ಕೆಟ್ಟೋಗ್ಲಿಲ್ಲ, ಬ್ರಹ್ಮಸೂತ್ರ ಸಜ್ಜಾಗಲಿಲ್ಲ. ಇವ್ರು ಬರೆದಾಗ ಏನಾಯ್ತದ, ಅವ್ರ ದೋಷ ಸೇರಿಕೊಡ್ತದ. ಮೈಲಿಗೆಯನ್ನು ಮುಟ್ಬಿಟ್ಟು ಅಷ್ಟು ನೀರು ಮೈಲಿಗೆ ಆಗತ್ತಲ್ಲ ಹಾಗೆ. ಅದು ಯಾಕೆ ಹೇಳಿದ್ವಿ ಮಾತು ಅಂದರೆ, ನೀರಿಗೇನು ದೋಷ ಇಲ್ಲದೆ ಹೋದರೂ ಕೂಡ ಮುಟ್ಟಿದವನು ದೋಷ ಅದ್ರಲ್ಲಿ ಬರುತ್ತೆ. ಆ ಅರ್ಥದಲ್ಲಿ ಸಮಸ್ಯೆ ಇದೆ. ಅದು ಇಲ್ಲಿ ದೇವ್ರ ಬಗ್ಗೆ ಹೊರಟಾಗಿ ಏನೂ ಎಂಥದ್ದು ಶಿಷ್ಯರೆಲ್ಲ ಎಂಥವರು ಅಂದರೆ ಫೇತ್ಫುಲ್ಲಾಗಿ ಹೇಳೋದು. ಕಡಿಮೆ ಹೇಳ್ಬೋದು, ಏನು ಹೇಳಲ್ಲ ಅವರು, ತಪ್ಪು ಹೇಳೋದಿಲ್ಲ. ಅಲ್ಲಿಗೆ ಆ ವಿಷಯ ನಾಳೆ ಮುಂದಿನ ಮಾತು. ಓಂ